ನೆಕ್ಸ್ಟ್ ಈಸ್ ಬಜೆಟ್ ಸೆಟ್. ಸೊ ಬಜೆಟ್ ಲೈನ್ ನೋಡಿದ್ಮೇಲಿಂದ ನೆಕ್ಸ್ಟ್ ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಅಂದರೆ ಬಜೆಟ್ ಸೆಟ್. ಎರಡು ಕೂಡ ಒಂದೇ ಟಾಪಿಕ್ ಆಗಿದೆ. ಫಸ್ಟ್ ನಾವು ಬಜೆಟ್ ಲೈನ್ನ ಡಿಸ್ಕಸ್ ಮಾಡಿ ಆಮೇಲೆ ಬಜೆಟ್ ಸೆಟ್ ಮಾಡಿ ಆಮೇಲೆ ಗ್ರಾಫಿಕಲಿ ಬಜೆಟ್ ಲೈನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಲೆಟ್ ಮಿ ಫಸ್ಟ್ ಡಿಸ್ಕಸ್ ವಾಟ್ ಈಸ್ ಬಜೆಟ್ ಸೆಟ್. So budget set is a collection of bundles available to consumers at the market price at the given level of income is known as the budget set. So budget set is a collection of bundles available to consumer at a market with given level of income and given level of income and given level of prices is known as the budget set. So budget set ಅನ್ನೋದು ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್. ಓಕೆ, ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಯಾರಿಗೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಅಟ್ ದ ಮಾರ್ಕೆಟಲ್ಲಿ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಈಸ್ ನೋನ್ ಆ್ಯಸ್ ದ ಬಜೆಟ್ ಸೆಟ್. ಬಜೆಟ್ ಲೈನ್ ಅನ್ನೋದು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ. ಬಜೆಟ್ ಸೆಟ್ ಅನ್ನೋದು ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಆಗಿರುತ್ತೆ. ಅದು ಯಾರಿಗೆ ಅವೈಲಬಲ್ ಇರುತ್ತೆ? ಕನ್ಸ್ಯೂಮರ್ಗೆ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಮತ್ತು ಗಿವನ್ ಲೆವೆಲ್ ಆಫ್ ಪ್ರೈಸಸ್ಸಿಂದ. ಓಕೆ, ಸೊ ಒಬ್ಬ ಕನ್ಸ್ಯೂಮರು ಅವನ ಹತ್ರ ಇರುವಂಥ ಇನ್ಕಮ್ ಮತ್ತು ಅವ್ನು ಯಾವ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಆ 2 ಕಮಾಡಿಟೀಸು ಪ್ರೈಸಸ್ಸಿಂದ ಮಾರ್ಕೆಟಲ್ಲಿ ಅವನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ 2 ಕಮಾಡಿಟೀಸು ಅದ್ರದ್ದು ಕಲೆಕ್ಷನ್ ಆಫ್ ಬಂಡಲ್ಸಲ್ಲಿ ಹೇಗೆ ಅವನು ತೊಗೋತಾನೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬಜೆಟ್ ಸೆಟ್ ಅಂತ ಹೇಳ್ತೀವಿ. ಸೊ ಬಜೆಟ್ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್. ಅವ್ನು ಯಾವ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರುತ್ತೆ ಅದ್ರದ್ದು ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಇರುತ್ತೆ. ಅದು ಯಾರು ಅವೈಲಬಲ್ ಇದೆ? ಕನ್ಸ್ಯೂಮರ್ಗೆ ಅವೈಲಬಲ್ ಇದೆ ವಿತ್ ದ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಈಸ್ ನೋನ್ ಆ್ಯಸ್ ದ budget set. Budget set is also known as opportunity set. It's very important. Opportunity set. Okay, so budget line ಇನ್ನೊಂದು ನೇಮ್ ಏನಿದೆ, ಇನ್ನೊಂದು ನೇಮ್ ಅಂತ ಹೇಳಿದ್ರೆ ಆಪರ್ಚುನಿಟಿ ಸೆಟ್. ಅದೇ ಬಜೆಟ್ ಲೈನ್ ಇನ್ನೊಂದು ನೇಮ್ ಇದೆ. ಇನ್ನೊಂದು ನೇಮು? ಬಜೆಟ್ ಲೈನ್ ಇಸ್ ಆಲ್ಸೋ ನೋನ್ ಆಸ್ ದ ಪ್ರೈಸ್ ಲೈನ್ ಆರ್ ಬಜೆಟ್ ಕನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಬಜೆಟ್ ಸೆಟ್ ಇಸ್ ಆಲ್ಸೋ ನೋನ್ ಆಸ್ ದ ಆಪರ್ಚುನಿಟಿ ಸೆಟ್. ಸೊ ಬಜೆಟ್ ಲೈನ್ ಇಸ್ ಎ collection of bundles available to consumer at the market price with given level of income and given level of prices is known as the budget set. Budget set is also known as the opportunity set. Okay, budget set can be explained with the help of the one small example. So ಬಜೆಟ್ ಸೆಟ್ನ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಜೆಟ್ ಸೆಟ್ ಎಕ್ಸಾಂಪಲಲ್ಲಿ ಫಸ್ಟು ಒಬ್ಬ ಕನ್ಸ್ಯೂಮರ್ ಹತ್ರ 20 ರೂಪೀಸ್ ಇನ್ಕಮ್ ಇದೆ ಅಂತೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಕೆ. ಕನ್ಸ್ಯೂಮರ್ ಆ್ಯಸ್ ಇನ್ಕಮ್ ಆಫ್ ರೂಪೀಸ್ 20 ರೂಪೀಸ್ ಈ ಸ್ಪೆಂಡ್ ಇಟ್ ಆನ್ 2 ಕಮಾಡಿಟೀಸ್ ದಟ್ ಈಸ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಓಕೆ, ಕನ್ಸ್ಯೂಮರು ಅವನ ಹತ್ರ ಇರೋ 20 ರೂಪೀಸ್ನ ಇನ್ಕಮ್ನ ಯೂಸ್ ಮಾಡಿಕೊಂಡು 2 ಕಮಾಡಿಟೀಸ್ನ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಾನೆ. ಆಲ್ರೆಡಿ ಹೇಳಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ, ಬಜೆಟ್ ಸೆಟ್ ಆಗಲಿ ಅವ್ರ ಬಜೆಟ್ ಲೈನ್ ಆಗಿ ಯಾವ ಅಸಂಪ್ಷನ್ ಮೇಲೆ ಬೇಸ್ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಕನ್ಸ್ಯೂಮರ್ ಮಾರ್ಕೆಟಲ್ಲಿ 2 ಕಮಾಡಿಟೀಸ್ನ ಮಾತ್ರ ಪರ್ಚೇಸ್ ಮಾಡ್ತಾನೆ ಅಂತ ಮಾತ್ರ ಅಸಂಪ್ಷನ್ ಮಾಡ್ಕೋತೀವಿ. ಬಟ್ ಇನ್ ರಿಯಾಲಿಟಿಲಿ ಆ ಥರ ಚಾನ್ಸ್ ಇಲ್ಲ. ಅದಕ್ಕೆ ಮೈಕ್ರೋ ಎಕನಾಮಿಕ್ಸಲ್ಲಿ ಅಸಂಪ್ಷನ್ ಮಾಡ್ಕೊಬಿಡ್ತೀವಿ. ಏನಂತ ಬಜೆಟ್ ಲೈನ್ ಬಜೆಟ್ ಸೆಟ್ ಮಾಡಬೇಕಾದ್ರೆ 2 ಕಮಾಡಿಟೀಸ್ನ ಮಾತ್ರ ರೆಪ್ರೆಸೆಂಟ್ ಮಾಡಿದ್ರೆ ಈ ಥಿಯರಿ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ. ಅಂಡರ್ಸ್ಟುಡ್? ಸೊ ಒಬ್ಬ ಕನ್ಸ್ಯೂಮರ್ ಇನ್ಕಮ್ ಎಷ್ಟಿದೆ? 20 ರೂಪೀಸ್ ಇದೆ. ಈ ಸ್ಪೆಂಡ್ ಇಟ್ ಆನ್ 2 ಕಮಾಡಿಟೀಸ್ ದಟ್ ಈಸ್ ಆ್ಯಪಲ್ ಆ್ಯಂಡ್ ಬನಾನಾ. Apple and banana. Okay, apple price is 4 rupees and banana price is 2 rupees. Okay,
ಸೊ 20 ರೂಪೀಸ್ ಇನ್ಕಮ್ನ ಯೂಸ್ ಮಾಡಿಕೊಂಡು 2 ಕಮಾಡಿಟೀಸ್ನ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಾನೆ ಒಬ್ಬ ಕನ್ಸ್ಯೂಮರ್. ಯಾವ್ಯಾವುದು 2 ಕಮಾಡಿಟೀಸ್ ಅಂದರೆ ದಟ್ ಈಸ್ ಆ್ಯಪಲ್ ಆ್ಯಂಡ್ ಬನಾನಾ. ಆ್ಯಪಲ್ ಪ್ರೈಸ್ ಫಾರ್ ಈಚ್ ಆ್ಯಪಲ್ 4 rupees, ಬನಾನಾ ಪ್ರೈಸ್ ಫಾರ್ ಈಚ್ ಈಸ್ ₹2 rupees. ನಾವು ಕನ್ಸ್ಯೂಮರು ಯಾವ ಥರ ಬಜೆಟ್ ಸೆಟ್ ಮಾಡ್ತಾನೆ, ಯಾವ್ಯಾವ ಪಾಸಿಬಲ್ ವೇಲಿ ಅವನು ಮಾರ್ಕೆಟಲ್ಲಿ ತನ್ನ ಎಂಟೈರ್ 20 ರೂಪೀಸ್ನ ಸ್ಪೆಂಡ್ ಮಾಡಿ ಯಾವ ಥರ ಅವನಿಗೆ ಬಂಡಲ್ಸ್ ಪರ್ಚೇಸ್ ಮಾಡೋದಕ್ಕೆ ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಅನ್ನೋದನ್ನು ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಟೇಬಲ್. ಅರ್ಥ ಆಗ್ತಿದೆಯಾ? ನಾನು ಎಕ್ಸಾಂಪಲ್ ಕೊಟ್ಟೆ, ಈ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು 20 ರೂಪೀಸ್ ಇನ್ಕಮ್, 2 ಕಮಾಡಿಟೀಸು, ಆ್ಯಪಲ್ದು ಪ್ರೈಸು 4 rupees, ಬನಾನಾ ಪ್ರೈಸು 2 rupees. ಈ ಒಂದು ಇಮ್ಯಾಜಿನರಿ ಎಕ್ಸಾಂಪಲ್ನ ಯೂಸ್ ಮಾಡಿಕೊಂಡು ಕನ್ಸ್ಯೂಮರ್ಗೆ ಯಾವ್ಯಾವ ರೀತಿ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಅಂತೇಳಿ ನಾವು ಒಂದು ಇಮ್ಯಾಜಿನರಿ ಟೇಬಲ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಓಕೆ, ಇನ್ ದ ಟೇಬಲ್ okay, it's very important table, so note it down carefully. The first column is combination of goods or combination or possible ways ಏನೇ ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ಸೊ combination of goods. okay, next price of apple. ಓಕೆ, ಎಷ್ಟು ರೂಪೀಸ್ ಇದೆ? 4 rupees for each apple. ಓಕೆ, ಸೊ ಕನ್ಸ್ಯೂಮರ್ ಹತ್ರ ಎಷ್ಟು ಒಂದು ಆ್ಯಪಲ್ಗೆ ಅಂತ ಹೇಳಿದ್ರೆ 4 rupees. ನೆಕ್ಸ್ಟು ಪ್ರೈಸ್ ಆಫ್ ಬನಾನಾ. ಸೊ ಕನ್ಸ್ಯೂಮರ್ ಹತ್ರ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡ್ತಿದ್ದಾನೆ. ಪ್ರೈಸ್ ಆಫ್ ಆ್ಯಪಲ್ ಮತ್ತು ಪ್ರೈಸ್ ಆಫ್ ಬನಾನಾ. ಪ್ರೈಸ್ ಆಫ್ ಆ್ಯಪಲ್ ₹4 rupees ಈಚ್ ಇದೆ. ಪ್ರೈಸ್ ಆಫ್ ಬನಾನಾ ಎಷ್ಟು ರೂಪೀಸ್ ಇದೆ ಅಂತ ಹೇಳಿದ್ರೆ 2 rupees ಫಾರ್ ಈಚ್ ಇದೆ. ಓಕೆ, ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಅವನ ಹತ್ರ ಇರೋ ಎಂಟರ್ ಇನ್ಕಮ್ ಎಷ್ಟು ರೂಪೀಸ್ ಇದೆ? ಓನ್ಲಿ 20 rupees ಇನ್ಕಮ್ ಇದೆ. ಓಕೆ, ಸೊ ಫಸ್ಟು ಕಾಂಬಿನೇಷನ್ ಬರ್ಕೋತೀನಿ. EFGHIJ. ಓಕೆ, ಇದೊಂದು ಇಮ್ಯಾಜಿನರಿ ನಾನು ಟೇಬಲ್ ಹಾಕೋತಿರೋದು. ಫಸ್ಟು 5 4 3 2 1 0. ಓಕೆ, ಸೊ 10, next 8, next 6, or okay, 1 minute. Zero, 2, 4, 6, 8, 10. ಓಕೆ, ಸೊ ಇಲ್ಲಿ ನಾನು ಈ ಟೇಬಲಲ್ಲಿ 3 ಕಾಲಮ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಕಾಲಮಲ್ಲಿ ಕಾಂಬಿನೇಷನ್ ಆಫ್ ಗೂಡ್ಸ್, ಯಾವ್ಯಾವುದು ಕಾಂಬಿನೇಷನ್ ಆಫ್ ಗೂಡ್ಸ್ ಅಂದರೆ ಆ್ಯಪಲ್ ಮತ್ತು ಬನಾನದು ಕಾಂಬಿನೇಷನ್ ಆಫ್ ಗೂಡ್ಸ್ದು ತೊಗೊಂಡಿದ್ದೀನಿ. ಇದೆಲ್ಲ ನೋಡಿ ಎಷ್ಟು ಕಾಂಬಿನೇಷನ್ ಇದೆ ಅಂತ ಹೇಳಿದ್ರೆ 6 ಕಾಂಬಿನೇಷನ್ ಇದೆ. ಕಾಂಬಿನೇಷನ್ ಫಸ್ಟು EFGHIJ ಕಾಂಬಿನೇಷನ್ ಇದೆ. ನೆಕ್ಸ್ಟು ಪ್ರೈಸ್ ಆಫ್ ಆ್ಯಪಲ್ ಇದೆ. ಪ್ರೈಸ್ ಆಫ್ ಆ್ಯಪಲ್ ₹4 ಫಾರ್ ಈಚ್ ಇದೆ. ಪ್ರೈಸ್ ಆಫ್ ಬನಾನಾ ಎಷ್ಟಿದೆ ಅಂತ ಹೇಳಿದ್ರೆ 2 rupees ಫಾರ್ ಈಚ್ ಇದೆ. ಓಕೆ, ಇವಾಗ ನೋಡಿ ಫಸ್ಟು ಕಾಂಬಿನೇಷನಲ್ಲಿ, ಈ ಕಾಂಬಿನೇಷನಲ್ಲಿ ಒಬ್ಬ ಕನ್ಸ್ಯೂಮರ್ ಎಷ್ಟು ಆ್ಯಪಲ್ನ ಪರ್ಚೇಸ್ ಮಾಡ್ತಿದೆ? 5 ಆ್ಯಪಲ್ನ ಪರ್ಚೇಸ್ ಮಾಡ್ತಾನೆ. ಬನಾನಾ ಎಷ್ಟು ಮಾಡ್ತೀನಿ ಅಂದರೆ 0 ಪರ್ಚೇಸ್ ಮಾಡ್ತಾನೆ. ಸೊ ನೆಕ್ಸ್ಟ್ ಕಾಮಲ್ಲಿ ತೊಗೊಳ್ಳಿ, ಮನಿ ಇನ್ಕಮ್ ಸ್ಪೆಂಡ್ ಅಂತೇಳಿ. ಮನಿ ಇನ್ಕಮ್ ಸ್ಪೆಂಡ್. ಓಕೆ, ಸೊ ಇದು ಸ್ವಲ್ಪ ಶಾರ್ಟಾಗಿ ತೊಗೊಳ್ಳಿ, ಅದು ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟು ಪ್ರೈಸ್ ಆಫ್ banana
rupees ಫಾರ್ ಈಚ್. ಓಕೆ, ಎಷ್ಟೆಷ್ಟು ತೊಗೊಂಡಿದ್ದೆ ನಾನು? ಎಷ್ಟೆಷ್ಟು ತೊಗೊಂಡಿದ್ದೆ ಅಂದರೆ ಫಸ್ಟು 0, 2, 4, 6, 8, 10. ಓಕೆ, ಈ ಥರ ತೊಗೊಂಡಿದ್ದೀನಿ. ಈ ಥರ ಏನಿಗೆ ತೊಗೋತೀನಿ ಅಂತ ಹೇಳಿದ್ರೆ ಫಸ್ಟು ಮನಿ ಇನ್ಕಮ್ ಸ್ಪೆಂಡ್ ಮಾಡ್ತಾ ಹೋಗೋದು ನೋಡಿ. ಫಸ್ಟು ಹೇಗೆ ಮನಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ, ಫಸ್ಟ್ ನೋಡಿ ಕಾಂಬಿನೇಷನ್ ಇನಲ್ಲಿ 5 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದೀನಿ. 1 ಆ್ಯಪಲ್ಗೆ ಎಷ್ಟು ರುಪೀಸು? 4 rupees ಇದೆ. ಸೊ ಆ್ಯಂಡ್ ಪ್ಲಸ್ ಎಷ್ಟು ಬನಾನಾ ಪರ್ಚೇಸ್ ಮಾಡ್ತೀನಿ? 0 ಲೆವೆಲ್ ಆಫ್ ಬನಾನಾ ಪರ್ಚೇಸ್ ಮಾಡ್ತಿದ್ದೀನಿ. 1 ಬನಾನಾಗೆ ಎಷ್ಟು ರುಪೀಸ್ ಇದೆ? 2 rupees ಇದೆ. ಹಾಗಾದಾಗ ನೋಡಿ, ಸೊ 5 4s ಎಷ್ಟಾಯಿತು? ಇಟ್ಸ್ 20 ಆಯಿತು. 0 × 2 0. ಸೊ 20 + 0 ಇಟ್ಸ್ 20 rupees. ಸೊ ಅವನ ಹತ್ರ ಇರೋವಂಥ 20 rupees ಫುಲ್ ಯೂಸ್ ಮಾಡಿಕೊಂಡು ಅವನು ಯಾವ್ದು ಕಮೋಡಿಟಿನ ಪರ್ಚೇಸ್ ಮಾಡ್ತಿದ್ದಾನೆ? ಆ್ಯಪಲ್ ಕಮೋಡಿಟಿನ 5 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ಅವನಿಗೆ ಬನಾನಾನ ಪರ್ಚೇಸ್ ಮಾಡ್ತಾನೆ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ 5 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. 1 ಆ್ಯಪಲ್ಗೆ 4 rupees ಆದರೆ 5 4s ಎಷ್ಟಾಯಿತು? 20 rupees ಆಯಿತು. ಬನಾನಾನ ಅವನು ಪರ್ಚೇಸ್ ಮಾಡ್ತಿದ್ದಾನೆ ಅಂದರೆ 0 ಬನಾನಾ ಪರ್ಚೇಸ್ ಮಾಡ್ತಿದೆ. 1 ಬನಾನಾಗೆ 2 rupees. 0 × 2 0. ಸೊ 20 + 0 ಇಟ್ಸ್ 20 rupees. ಓಕೆ, ಸೊ ಅವನ ಹತ್ರ ಇರೋಂಥ 20 rupees ಎಂಟೈರ್ ಇನ್ಕಮ್ನ ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಫುಲ್ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ ಅಂತೇಳಿ. ನೆಕ್ಸ್ಟ್ ಕಾಂಬಿನೇಷನ್ ಎಫ್ ನೋಡಿ. ಕಾಂಬಿನೇಷನ್ ಎಫ್ ಏನು ಮಾಡ್ತಿದ್ದಾನೆ? ಅವನು 4 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, 2 ಬನಾನಾನ ಪರ್ಚೇಸ್ ಮಾಡ್ತಾನೆ. ಹಾಗಾದರೆ ಹೆಂಗಾಗುತ್ತೆ ಅಂತೇಳಿ ನೋಡಿ, 4 ಆ್ಯಪಲ್ ಇಂಟು 1 ಆ್ಯಪಲ್ಗೆ ಎಷ್ಟು ರುಪೀಸು? 4 rupees. ಸೊ 4 ಈಕ್ವಲ್ಸ್ ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ? ಪ್ಲಸ್ ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ? 2 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. 2 ಬನಾನಾಗೆ 1 ಬನಾನಾಗೆ ಎಷ್ಟು ಪ್ರೈಸು ಅಂತ ಹೇಳಿದ್ರೆ 2 rupees. ಸೊ 4 4s 16 ಪ್ಲಸ್ 2 2s 4. ಸೊ 16 + 4 = 20 rupees. ನೀವು ಪರ್ಚೇಸ್ ಮಾಡೋ ಅಂಥ ಕಮಾಡಿಟೀಸು 20 rupeesಗೆ ಈಕ್ವಲ್ ಆಗಬೇಕು. ಓಕೆ, 20 rupeesಗಿಂತ ಜಾಸ್ತಿ ಆದರೆ ಏನಾಗುತ್ತೆ? ನಿಮ್ಮ ಹತ್ರ ಬೇರೆ ಇನ್ಕಮು ಇನ್ನೂ ಜಾಸ್ತಿ ಪರ್ಚೇಸ್ ಮಾಡೋಕ್ಕಾಗತ್ತೆ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ಇರೋದೇ 20 rupees ಇನ್ಕಮು, ಅದಕ್ಕಿಂತ ಮೋರ್ ದೆನ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕಂತ ಹೇಳಿದ್ರೆ ನಾವು ಇರೋವಂಥ ಎಂಟೈರ್ ಇನ್ಕಮ್ನು ಕೂಡ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಬೇಕು. ಓಕೆ, ಸ್ಪೆಂಡ್ ಮಾಡಬೇಕಾದ್ರೆ ಅದನ್ನು ಯಾವ್ಯಾವ ಪಾಸಿಬಲ್ ವೇಲಿ ಸ್ಪೆಂಡ್ ಮಾಡ್ತೀವಿ ಅಂತ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಓಕೆ, ಕಾಂಬಿನೇಷನ್ ಇನಲ್ಲಿ ಏನಾಯಿತು? ಎಲ್ಲ ರುಪೀಸ್ ಇನ್ಕಮ್ನ ಆ್ಯಪಲ್ ಮೇಲೆ ಪರ್ಚೇಸ್ ಮಾಡಿ ಬನಾನಾ ಮೇಲೆ ಪರ್ಚೇಸ್ ಮಾಡ್ತಿಲ್ಲ. ಆಪ್ಷನ್ ಎಫಲ್ಲಿ 4 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ವಿ, 2 ಬನಾನಾನ ಪರ್ಚೇಸ್ ಮಾಡ್ತಿದ್ದೀವಿ. ಸೊ 4 ಆ್ಯಪಲ್ಲು 1 ಆ್ಯಪಲ್ಗೆ 4 rupees ಆದರೆ ಅಲ್ಲಿಗೆ ಎಷ್ಟಾಯಿತು? 16 rupees ಆಯಿತು. ಸೊ 2 ಬನಾನಾ ಪರ್ಚೇಸ್ ಮಾಡ್ತಿದ್ದೀವಿ. 1 ಬನಾನಾಗೆ 2 rupees ಆದರೆ 2 ಬನಾನಾಗೆ ಎಷ್ಟಾಯಿತು? 4 rupees ಆಯಿತು. ಸೊ 16 rupees 4 rupeesನ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 20 rupees ಆಗುತ್ತೆ. ಸೊ ಅಲ್ಲಿಗೆ ಏನಾಯಿತು? ಅವ್ನು ಇರೋ ಹತ್ರ ಎಲ್ಲ ಇನ್ಕಮ್ನು ಕೂಡ ಸ್ಪೆಂಡ್ ಮಾಡಿ 2 ಕಮಾಡಿಟೀಸು, ಒಂದು 4 ಆ್ಯಪಲ್ಲು ಮತ್ತು 2 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಕಾಂಬಿನೇಷನ್ ಜಿನಲ್ಲಿ ನೋಡಿ. ಇಂದ ಕಾಂಬಿನೇಷನ್ ಜಿನಲ್ಲಿ 3 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ ಮತ್ತು 4 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಎಷ್ಟು ಆ್ಯಪಲ್ಲು? 3 ಆ್ಯಪಲ್. 1 ಆ್ಯಪಲ್ಗೆ ಎಷ್ಟು ರುಪೀಸು? 4 rupees. ಅಂಡರ್ಸ್ಟುಡ್. ಪ್ಲಸ್ ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ? 4 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ ಎಷ್ಟು ರುಪೀಸು? 2 rupees ಆಗಿದೆ. ಹಾಗಾದಾಗ 3 4s ಎಷ್ಟಾಯಿತು? 12 ಆಯಿತು. ಪ್ಲಸ್ ಎಷ್ಟಾಯಿತು? ಇದು 8 ಆಯಿತು. ಗೊತ್ತಾಗ್ತಿದೆಯಾ? ಸೊ 3 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದೆ. 1 ಆ್ಯಪಲ್ಗೆ 4 rupees ಅಂದರೆ 3 ಆ್ಯಪಲ್ಗೆ ಎಷ್ಟು rupees ಆಯಿತು? 12 rupees ಆಯಿತು. 4 ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ 2 rupees ಆದರೆ 4 ಬನಾನಾಗೆ ಎಷ್ಟು rupees ಆಯಿತು? 8 rupees ಆಯಿತು. ಸೊ 12 rupees + 8 rupees = 20 rupees. ಸೊ 20 rupeesನ ಸ್ಪೆಂಡ್ ಮಾಡಿ 3 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, 4 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, ಕಾಂಬಿನೇಷನ್ ಹೆಚ್ಚಲ್ಲಿ ಏನಾಗಿದೆ? 2 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ಬನಾನಾ ಎಷ್ಟು ಪರ್ಚೇಸ್ ಮಾಡ್ತಿದ್ದಾನೆ? 6 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಎಷ್ಟು? 2 ಆ್ಯಪಲ್. 1 ಆ್ಯಪಲ್ಗೆ ಎಷ್ಟು ರುಪೀಸು? 2 rupees. ಪ್ಲಸ್ 6 ಬನಾನಾಸ್. 1 ಆ್ಯಪಲ್ಗೆ ಎಷ್ಟು 1 ಬನಾನಾಗೆ ಎಷ್ಟು ರುಪೀಸು? 2 rupees. ಸೊ ಎಷ್ಟಾಯ್ತು ಅಲ್ಲಿಗೆ? 2 2s 4 ಪ್ಲಸ್ 6 2s 6 2s ಎಷ್ಟಾಯ್ತು ಅಲ್ಲಿಗೆ?
12 ಆಯಿತು. ಸೊ ಟೋಟಲ್ ಎಷ್ಟಾಯಿತು 20 ರೂಪೀಸ್ ಆಯಿತು. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಅವನು ಇಡೀ ಎಂಟೈರ್ ಇನ್ಕಮ್ನ ಸ್ಪೆಂಡ್ ಮಾಡಿ ಎಚ್ ಕಾಂಬಿನೇಷನಲ್ಲಿ 2 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, ಬನಾನಾನ 6 ಬನಾನಾಸ್ನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಇಡೀ 20 ರೂಪೀಸ್ನ ಇನ್ಕಮ್ ಮಾಡಿ ಇನ್ಕಮ್ನ ಸ್ಪೆಂಡ್ ಮಾಡಿ 6 ಮತ್ತು ಬನಾನಾ ಮತ್ತು 2 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಕಾಂಬಿನೇಷನ್ ಎಚ್ಚಲ್ಲಿ ನೋಡಿ, ಕಾಂಬಿನೇಷನ್ ಎಚ್ಚಲ್ಲಿ 1 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ ಮತ್ತು 8 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಎಷ್ಟು 1 ಆ್ಯಪಲ್ಗೆ 4 ರೂಪೀಸ್ ಅಂದರೆ 4 ಆಯಿತು, ಪ್ಲಸ್ 8 ಆ್ಯಪಲ್ಸ್ಗೆ 2 ರೂಪೀಸ್ ಅಂದರೆ ಅದೆಷ್ಟಾಯಿತು 16 ಆಯಿತು. ಸೊ 16 + 4 ಎಷ್ಟಾಯಿತು ಅಲ್ಲಿಗೆ 20 ರೂಪೀಸ್ ಆಯಿತು. ಅರ್ಥ ಆಗ್ತಿದೆಯಾ? ಸೊ ಸಾರಿ, ಇಲ್ಲಿ ನೋಡಿ ರಾಂಗ್ ಆಗಿದೆ, ಇದು 4. ಓಕೆ, ಸೊ ಇದೆಷ್ಟಾಗುತ್ತೆ 8 ಆಗುತ್ತೆ ಅಲ್ವಾ? ಸೊ ನೋಡಿ ಯಾವುದು ಕಾಂಬಿನೇಷನ್, ಅದು ಕಾಂಬಿನೇಷನ್ ಹೆಚ್ಚಲ್ಲಿ 2 ಆ್ಯಪಲ್ ಪರ್ಚೇಸ್ ಮಾಡ್ತಿದ್ದಾನೆ. 1 ಆ್ಯಪಲ್ಗೆ ಎಷ್ಟು ರೂಪೀಸ್ ಆಯಿತು 4 ರೂಪೀಸ್ ಆಯಿತು. 1 ಆ್ಯಪಲ್ಗೆ 4 ರೂಪೀಸ್ ಅಂದರೆ 2 ಆ್ಯಪಲ್ಗೆ ಎಷ್ಟು ರೂಪೀಸ್ ಆಯಿತು 8 ರೂಪೀಸ್ ಆಯಿತು. 6 ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ 2 ರೂಪೀಸ್ ಆದರೆ 6 ಬನಾನಾಗೆ ಎಷ್ಟು ರೂಪೀಸ್ ಆಯಿತು 12 ರೂಪೀಸ್ ಆಯಿತು. ಸೊ 12 + 8 ಎಷ್ಟಾಯಿತು 20 ರೂಪೀಸ್ ಆಯಿತು. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಐ ಕಾಂಬಿನೇಷನ್ಗೆ ಬಂದಿದ್ದೀವಿ. ಐ ಕಾಂಬಿನೇಷನಲ್ಲಿ 1 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, 8 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. 1 ಆ್ಯಪಲ್ಗೆ 4 ರೂಪೀಸ್ ಆದರೆ ಅದು 4 ರೂಪೀಸೇ. ಓಕೆ, 1 ಬನಾನಾಗೆ 2 ರೂಪೀಸ್ ಆದರೆ 8 ಬನಾನಾಗೆ ಎಷ್ಟಾಯಿತು 16 ರೂಪೀಸ್ ಆಯಿತು. ಸೊ 16 ರೂಪೀಸ್ + 4 ರೂಪೀಸ್ ಈಕ್ವಲ್ಸ್ 20 ರೂಪೀಸು. ಲಾಸ್ಟ್ ಕಾಂಬಿನೇಷನ್ ಬನ್ನಿ, ಯಾವುದು ಕಾಂಬಿನೇಷನ್ ಅಂತ ಹೇಳಿದ್ರೆ ಇಟ್ಸ್ ಕಾಂಬಿನೇಷನ್ ಎಚ್ ಕಾಂಬಿನೇಷನಲ್ಲಿ. ಎಚ್ ಕಾಂಬಿನೇಷನಲ್ಲಿ ಅವನು ಎಂಟೈರ್ ಇನ್ಕಮ್ನ ಫುಲ್ ಇನ್ಕಮ್ನ ಬನಾನಾ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ, ಆ್ಯಪಲ್ನ ಪರ್ಚೇಸೇ ಮಾಡ್ತಿಲ್ಲ. ಸೊ ಏನಾಗುತ್ತೆ ಅವಾಗ ಅಂತ ಹೇಳಿದ್ರೆ, ಸೊ 0 × 4 ಇಟ್ಸ್ 0 ರೂಪೀಸ್. ನೆಕ್ಸ್ಟು 10 ಪರ್ಚೇಸ್ ಮಾಡ್ತಿದ್ದೆ, 1ಗೆ 2 ರೂಪೀಸ್ ಆದರೆ 10 × 2 = 20 ಆಗುತ್ತೆ. ಸೊ ಅಲ್ಲಿಗೆ 20 ರೂಪೀಸ್ ಆಯಿತು. ಸೊ ಅವನ ಹತ್ರ ಇರೋ 20 ರೂಪೀಸ್ ಫುಲ್ ಇನ್ಕಮ್ನ ಸ್ಪೆಂಡ್ ಮಾಡಿ ಅವನು ಫುಲ್ ಇನ್ಕಮ್ ಸ್ಪೆಂಡ್ ಮಾಡಿ ಬನಾನಾನೇ ಪರ್ಚೇಸ್ ಮಾಡ್ತಾನೆ. ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಾನೆ 10 ಬನಾನಾ ಪರ್ಚೇಸ್ ಮಾಡ್ತೀನಿ. 1 ಬನಾನಾಗೆ 2 ರೂಪೀಸ್ ಆದರೆ 10 ಬನಾನಾಗೆ 20 ರೂಪೀಸ್ ಆಯಿತು. ಅವನು ಆ್ಯಪಲ್ನ ಪರ್ಚೇಸೇ ಮಾಡ್ತಿಲ್ಲ. ಸೊ ಇವಿಷ್ಟು ಕೂಡ ಕಲೆಕ್ಷನ್ ಆಫ್ ಬಂಡಲ್ಸ್ ಯಾರಿಗೆ ಕನ್ಸ್ಯೂಮರ್ಗೆ ಅವೈಲಬಲ್ ಇದೆ. ಎಷ್ಟು ಕಲೆಕ್ಷನ್ ಆಫ್ ಬಂಡಲ್ಸ್ ಇದೆ? EFGHIJ ಇಷ್ಟು ಕೂಡ ಕಲೆಕ್ಷನ್ ಆಫ್ ಬಂಡಲ್ಸ್ ಕನ್ಸ್ಯೂಮರ್ಗೆ ಅವೈಲಬಲ್ ಇದೆ. ಇಷ್ಟರಲ್ಲಿ ಯಾವ ಕಾಂಬಿನೇಷನ್ ಬೇಕಾದರೂ ಅವನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೋದು. ಬಜೆಟ್ ಲೈನ್ನ 20 ರೂಪೀಸ್ನ ಸ್ಪೆಂಡ್ ಮಾಡ್ಬೋದು ಅಂಥೇಳಿ. ಓಕೆ, ಬೇಕಾದರೆ ಅವನು ಇಡೀ 20 ರೂಪೀಸ್ ಎಂಟೈರ್ ಇನ್ಕಮ್ನ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡಿ 5 ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ಇಡೀ ಫುಲ್ 20 ರೂಪೀಸ್ ಎಂಟೈರ್ ಇನ್ಕಮ್ನ ಬನಾನಾ ಮೇಲೆ ಸ್ಪೆಂಡ್ ಮಾಡಿ 10 ಬನಾನಾ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಕಾಂಬಿನೇಷನ್ ಇ ಫುಲ್ ಎಲ್ಲ ಇನ್ಕಮ್ನು ಕೂಡ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡೋದನ್ನು ತೋರಿಸುತ್ತೆ. ಕಾಂಬಿನೇಷನ್ ಜೆ ಫುಲ್ 20 ರೂಪೀಸ್ ಎಲ್ಲ ಇನ್ಕಮ್ನು ಕೂಡ ಬನಾನಾ ಮೇಲೆ ಸ್ಪೆಂಡ್ ಮಾಡೋಕ್ಕೆ ತೋರಿಸುತ್ತೆ. ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಾನೆ 10 ಬನಾನಾ ಪರ್ಚೇಸ್ ಮಾಡ್ತಾನೆ. ಇನ್ ಬಿಟ್ವೀನ್ FGHI ಇಸ್ ದ ಎರಡೂ ಕೂಡ ಆ್ಯಪಲ್ ಮತ್ತು ಬನಾನಾದು ಮಿಕ್ಸಾಗಿ ತೋರಿಸುತ್ತೆ. ಎರಡು ಕೂಡ ಒಂದು ಬನಾನಾ ಮತ್ತು ಆ್ಯಪಲು ಮಿಕ್ಸ್ ಲೆವೆಲ್ ಆಫ್ ಕಾಂಬಿನೇಷನ್ ತೋರಿಸುತ್ತೆ. ಸೊ ಈ ಮಾತ್ರ ಫುಲ್ ಎಂಟೈರ್ ಇನ್ಕಮ್ನ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡಿ 5 ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳುತ್ತೆ. ಹೆಚ್ಚು ಕಾಂಬಿನೇಷನ್ ಹೇಳುತ್ತೆ ಎಲ್ಲ 20 ರೂಪೀಸ್ ಇನ್ಕಮ್ನು ಕೂಡ ಬನಾನಾ ಮೇಲೆ ಸ್ಪೆಂಡ್ ಮಾಡಿ 10 ಬನಾನಾನ ಪರ್ಚೇಸ್ ಮಾಡ್ಬೋದು ಅಂತ ಹೇಳುತ್ತೆ. ಇನ್ ಬಿಟ್ವೀನ್ FGHI ಏನು ಹೇಳುತ್ತೆ, ಎರಡೂ ಕಮಾಡಿಟೀಸ್ದು ಬೇರೆ ಬೇರೆ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ 4 ಮತ್ತು 2, 3 ಮತ್ತು 4, 2, 6, 1, 8. ಸೊ ಇಷ್ಟು ಕೂಡ ಒಬ್ಬ ಕನ್ಸ್ಯೂಮರ್ಗೆ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಇನ್ ದ ಮಾರ್ಕೆಟಲ್ಲಿ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡೋದಕ್ಕೆ. ಇದನ್ನೇ ಬಜೆಟ್ ಸೆಟ್ ಅಂತ ಹೇಳ್ತಾರೆ. ಈ ಬಜೆಟ್ ಸೆಟ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಯೂಸಿಂಗ್ ದಿಸ್ ಟೇಬಲ್ನ ಯೂಸ್ ಮಾಡಿಕೊಂಡು ಒಂದು ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆ ಡಯಾಗ್ರಾಮಲ್ಲಿ ಬಜೆಟ್ ಲೈನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಈ ಟೇಬಲ್ನ ಯೂಸ್ ಮಾಡ್ಕೊಂಡು ಈಗ ಬಜೆಟ್ ಲೈನ್ನ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇದನ್ನು ರಬ್ ಮಾಡ್ತೀನಿ. So first we take OX axis and OY axis. Okay, OX axis and OY
axis. In the OX axis represent price of apple. In the OY axis represent price of banana. Okay. So in the price of apple ಅಲ್ಲಿ ಎಷ್ಟು ನಂಬರ್ಸ್ ಬರ್ಕೊಳ್ಳಿ, 0 ಆಲ್ರೆಡಿ ಇದೆ, ಇನ್ನೆಷ್ಟಿದೆ 1 2 3 4 and 5. ಸೊ 1 2 3 4 and 5 ಇದೆ. ಇನ್ ದ ಪ್ರೈಸ್ ಆಫ್ ಬನಾನಾದಲ್ಲಿ ಹೈಯೆಸ್ಟ್ ನಂಬರ್ 10 ಇದೆ, ಲೋಯೆಸ್ಟ್ ನಂಬರ್ 2 ಇದೆ. ಸೊ 0 ಆಲ್ರೆಡಿ ಇದೆ ಅಲ್ಲಿ. ಸೊ 2 4 6 8 10, ನೆಕ್ಸ್ಟ್ ಬೇಕಾದರೆ 12 ಬೇಕಾದ್ರೆ ನೆಸೆಸಿಟಿ ಇದ್ರೆ ತೊಗೋಬೋದು. ಓಕೆ, ಫಸ್ಟು ಕಾಂಬಿನೇಷನ್ ಇನ ರೆಪ್ರೆಸೆಂಟ್ ಮಾಡಿ. ಇನ್ ದ ಕಾಂಬಿನೇಷನ್ ಇನಲ್ಲಿ ಇಲ್ಲಾಂದರೆ ಕೆಳಗಡೆಯಿಂದ ಬನ್ನಿ, ಡೌನ್ವರ್ಡಿಂದ, ಆವಾಗ ನಿಮಗೆ ಡಯಾಗ್ರಾಮ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಡೌನ್ವರ್ಡಿಂದ ಬಂದರೆ ಜೆ ಕಾಂಬಿನೇಷನಿಂದ, ಈ ಕಾಂಬಿನೇಷನಿಂದ ಬಂದರೆ ನಿಮಗೆ ಡಯಾಗ್ರಾಮ್ ಹಾಕೋದಕ್ಕೆ ಒಂದು ಸ್ವಲ್ಪ ಡಿಫಿಕಲ್ಟ್ಸ್ ಅನಿಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಜೆ ಕಾಂಬಿನೇಷನ್ ಇದೆ, ಡೌನ್ವರ್ಡಿಂದ ತೊಗೊಬನ್ನಿ. ಓಕೆ, ಆವಾಗ ನಿಮಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟು ಈ ಜೆ ಕಾಂಬಿನೇಷನ್ ಏನಾಗಿದೆ, 0 ಆ್ಯಪಲ್ ಇಲ್ಲೇ ಇದೆ, 0 ಇದೆ. ಬನಾನಾ ಎಷ್ಟಿದೆ, 10 ಇದೆ. ಸೊ 10 ಇದೆ. ಓಕೆ, ಇಲ್ಲಿಗೆ ಮಾರ್ಕ್ ಮಾಡ್ತೀನಿ ಫಸ್ಟ್ ಬಂತು ನೋಡಿ, ನಾನು ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ, ಸೊ ನಾವು ಎಲ್ಲಿಂದ ತೊಗೋತಿದ್ವಿ, ಫಸ್ಟು ಜೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ತಿದ್ವಿ. ಜೆ ಕಾಂಬಿನೇಷನ್ ಏನಾಗಿದೆ, 0 ಆ್ಯಪಲ್ ಮತ್ತು 10 ಬನಾನಾ. ಇದು ಯಾವ ಕಾಂಬಿನೇಷನು, ಕಾಂಬಿನೇಷನ್ ಜೆ. ಅಂಡರ್ಸ್ಟುಡ್. ನೆಕ್ಸ್ಟ್ combination I, 1 unit of apple and 8 unit of banana. So 1 unit of apple and 8 unit of banana. So ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇಟ್ ಈಸ್ ದ ಕಾಂಬಿನೇಷನ್ ಐ ಆಗಿದೆ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ, ಕೆಳಗಡೆಯಿಂದ ಹೋಗ್ತಿದ್ದೀನಿ. ಓಕೆ, ನೆಕ್ಸ್ಟ್ ಕಾಂಬಿನೇಷನ್ ಎಚ್ ರೆಪ್ರೆಸೆಂಟ್ 2 units of apple and 6 units of banana. So 2 units of apple and 6 units of banana. So it's here, it is the combination H. Understood. Next, in the combination G represent 3 units of apple and 4 units of banana. 3 units of apple and 4 units of banana. It is the combination G. Okay, next in the combination F, 4 units of apple and 2 units of banana. So 4 units of apple and 2 units of banana. It is the combination F. In the last combination E, 5 units of apple and 0 units of ಬನಾನಾ. ಸೊ ಇಲ್ಲೇ ಬರುತ್ತೆ. ಓಕೆ, ಸೊ ನಮಗೆ ಎಷ್ಟು ಕಾಂಬಿನೇಷನ್ ಸಿಕ್ಕಿದೆ, 1 2 3 4 5 6 ಲೆವೆಲ್ ಆಫ್ ಕಾಂಬಿನೇಷನ್ ಇದೆ. 2 ಕಮಾಡಿಟೀಸ್ ಯಾವುದು, ಆ್ಯಪಲ್ ಮತ್ತು ಮ್ಯಾಂಗೋದು. ಸೊ ಫಸ್ಟ್ ಕಾಂಬಿನೇಷನ್ ನಾವು ಹೆಚ್ಚು ನೋಡಿ, ಇನ್ನೇ ತೊಗೊಳ್ಬೇಕಾದ್ರೆ ಈ ಕಾಂಬಿನೇಷನ್ ಏನು ಮಾಡಿದ್ದೀವಿ, 5 units ಆಫ್ ಆ್ಯಪಲ್ ಆ್ಯಂಡ್ 0 units ಆಫ್ ಬನಾನಾ. ನೆಕ್ಸ್ಟು ಕಾಂಬಿನೇಷನ್ ಎಫ್ ಅಲ್ಲಿ 4 units ಆಫ್ ಆ್ಯಪಲ್ ಆ್ಯಂಡ್ 2 units ಆಫ್ ಬನಾನಾ. ಆ್ಯಂಡ್ ದ ಕಾಂಬಿನೇಷನ್ ಜಿ, 3 units ಆಫ್ apple and 4 units of banana. Combination H ಅಲ್ಲಿ 6 units of banana and 2 units of apple. And the combination I, 8 units of banana and 1 unit of apple. In the combination G, entire income spend it on commodity banana, that means 10 bananas and 0 units of apple. ಸೊ ಇಷ್ಟು ಕಾಂಬಿನೇಷನ್ ಸಿಕ್ಕಿದೆ. ಇಷ್ಟೂ ಕೂಡ ನಾವು ಜಾಯಿನ್ ಮಾಡಿ, ಎಲ್ಲ ಕಾಂಬಿನೇಷನ್ನು ಕೂಡ ನಾವು ಜಾಯಿನ್ ಮಾಡಿದ್ರೆ ವಿ ಗೆಟ್ one downward sloping straight line. This line is known as the budget line or price line. It is known as the budget line. ಸೊ ಎ ಬಿ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಎ ಬಿ ಮೀನ್ಸ್ ಬಜೆಟ್ ಲೈನ್. ಓಕೆ, ಇದು ಆ್ಯಪಲ್ದು ಎ ಅಂತ ತೊಗೊಂಡಿದ್ವಿ, ಬನಾನದು ಬಿ ಅಂತ ತೊಗೊಂಡಿದ್ವಿ. ಸೊ ಎ ಬಿ ಈಸ್ ನೋನ್ ಆಸ್ ದ ಬಜೆಟ್ ಲೈನ್. ಈ ಎ ಬಿ ಲೈನಲ್ಲಿ ಆ್ಯಪಲ್ ಮತ್ತು ಬನಾನಾ ಅಂತ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡಿದೆ. ಸೊ ಎ ಬಿ ಈಸ್ ನೋನ್ ಆಸ್ ದ ಬಜೆಟ್ ಲೈನ್. ಸೊ ಎ ಬಿ ಏನಂತ ಹೇಳ್ತೀವಿ, ಬಜೆಟ್ ಲೈನ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಬಜೆಟ್ ಲೈನ್ ಈಸ್ ಆಲ್ಸೋ ನೋನ್ ಆಸ್ ದ price line. Price line. Okay, so this is the budget line diagram. Budget line is a graphical representation of all possible combination of goods to 2 goods which can be purchased with given level of
income and given level of prices is known as the budget line. Budget line is also known as the ಪ್ರೈಸ್ ಲೈನ್. ಅರ್ಥ ಆಗಿದೆಯಲ್ಲ? ಸೊ ಬಜೆಟ್ ಲೈನ್ ಅಂದು ಈ ಥರ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡುವಂಥ ಒಂದು ಕರ್ವ್ ಆಗಿದೆ. ಈ ಥರ ಬಜೆಟ್ ಲೈನು ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ. ಇದರಲ್ಲಿ 2 ಕಮಾಡಿಟೀಸ್ದು ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಒಬ್ಬ ಕನ್ಸ್ಯೂಮರ್ ಇರೋವಂಥ ಇನ್ಕಮ್ ಮತ್ತು ಪ್ರೈಸ್ ಮೇಲೆ ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಯಾವ ಥರ ಪರ್ಚೇಸ್ ಮಾಡ್ತಾನೆ ಅಂತೇಳಿ ಬಜೆಟ್ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಈ ಟೇಬಲ್ನ ಯೂಟಿಲೈಸ್ ಮಾಡಿಕೊಂಡು ನಾವು ಈ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ಇದೊಂದು ಇಮ್ಯಾಜಿನರಿ ಟೇಬಲ್ ಆಗಿದೆ. ಇದು ಎಕ್ಸಾಮಿನೇಷನ್ಗೆ ಕೊಡಲ್ಲ. ನಾನು ಆಲ್ರೆಡಿ ಫಸ್ಟ್ ಹೇಳಿದೆ, ಒಂದು ಎಕ್ಸಾಂಪಲ್ ತೊಗೊಂಡೆ. ಏನಂತ ಎಕ್ಸಾಂಪಲ್? ಒಬ್ಬ ಕನ್ಸ್ಯೂಮರ್ ಹತ್ರ 20 ರೂಪೀಸ್ ಇನ್ಕಮ್ ಇದೆ. ಅವನು 2 ಕಮಾಡಿಟೀಸ್ನ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಾನೆ. ದಟ್ ಈಸ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಆ್ಯಪಲ್ ಪ್ರೈಸ್ ಫಾರ್ ಈಚ್ ರುಪೀಸ್ 4 ರೂಪೀಸ್, ಬನಾನಾ ಪ್ರೈಸ್ ಫಾರ್ ಈಚ್ ರುಪೀಸ್ ಇಸ್ 2 ರೂಪೀಸ್ನ ಯೂಸ್ ಮಾಡಿಕೊಂಡು ಒಂದು ಇಮ್ಯಾಜಿನರಿ ಟೇಬಲ್ನ ರೆಪ್ರೆಸೆಂಟ್ ಮಾಡಿದೆ. ಇದರಲ್ಲಿ ಇಮ್ಯಾಜಿನರಿ ಟೇಬಲಲ್ಲಿ 20 ರೂಪೀಸ್ ಇನ್ಕಮಲ್ಲಿ ಅವನು ಯಾವ್ಯಾವ ಡಿಫ್ರೆಂಟ್ ಪಾಸಿಬಲ್ ವೇಸ್ನಲ್ಲಿ ಕಮಾಡಿಟಿನ ಪರ್ಚೇಸ್ ಮಾಡ್ಬೋದು ಅನ್ನೋದಕ್ಕೆ EFGHIJನಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಅಲ್ಲಿ ನೋಡಿದೆ, ಹೆಂಗೆ ತೋರಿಸ್ತೀನಿ ನಿಮಗೆ. ಆಲ್ರೆಡಿ 20 ರೂಪೀಸ್ ಇನ್ಕಮ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಪಾಸಿಬಲ್ ವೇಲಿ ಮನಿನ ಸ್ಪೆಂಡ್ ಮಾಡ್ಬೋದು ಅಂತೇಳಿ ರೆಪ್ರೆಸೆಂಟ್ ಮಾಡಿದೆ. ಇದರಲ್ಲಿ ನೋಡಿ, ಈ ಕಾಂಬಿನೇಷನಲ್ಲಿ ಎಂಟೈರ್ ಇನ್ಕಮ್ನ ಸ್ಪೆಂಡ್ ಮಾಡಿ ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು. ಜೆ ಕಾಂಬಿನೇಷನಲ್ಲಿ ಎಂಟೈರ್ ಇನ್ಕಮ್ 20 ರೂಪೀಸ್ ಇನ್ಕಮ್ನ ಸ್ಪೆಂಡ್ ಮಾಡಿ ಬನಾನಾನ ಪರ್ಚೇಸ್ ಮಾಡ್ಬೋದು. ಇನ್ ದ ಕಾಂಬಿನೇಷನ್ FGHI ಏನು ಮಾಡುತ್ತೆ, ಈ ಕಾಂಬಿನೇಷನ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎರಡು ಕೂಡ ಯಾವುದಿದು ಆ್ಯಪಲ್ ಮತ್ತು ಬನಾನಾದು ಎರಡು ಕೂಡ ಮಿಕ್ಸಲ್ಲಿ ಪರ್ಚೇಸ್ ಮಾಡ್ಬೋದು ಅಂತೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಸೇಮ್ ಟೇಬಲ್ ಏನು ಹೇಳುತ್ತೆ, ಡಯಾಗ್ರಾಮ್ ಕೂಡ ಅದೇ ಕತೆ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 4 marks, 2 marks ಆಸ್ ವೆಲ್ ಆಸ್ ದ 6 marks. ಓಕೆ, ಸೊ ಇನ್ ದ ಟುಡೇ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ವಾಟ್ ಯು ಮೀನ್ ಬೈ ಬಜೆಟ್ ಲೈನ್ ಆ್ಯಂಡ್ ವಾಟ್ ಯು ಮೀನ್ ಬೈ ಬಜೆಟ್ ಸೆಟ್. ಸೊ ಬಜೆಟ್ ಲೈನ್, it is a graphical representation of all possible combination of two goods which can be purchased with given income and given level of prices. Consumer purchase depends on consumers income and prices of two commodities ಮೇಲೆ ಡಿಪೆಂಡ್ ಆಗಿರುತ್ತೆ. ಬಜೆಟ್ ಲೈನ್ ಒಂದು ಅಸಂಪ್ಷನ್ ಮೇಲೆ ಬೇಸ್ ಆಗಿದೆ. ಏನು ಅಸಂಪ್ಷನ್ ಅಂತ ಹೇಳಿದ್ರೆ, 2 ಕಮಾಡಿಟೀಸ್ನ ಮಾತ್ರ ಒಬ್ಬ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ಅಸಂಪ್ಷನ್ ಮಾಡ್ಕೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಜೆಟ್ ಲೈನ್ ಆದಮೇಲೆ ಬಜೆಟ್ ಸೆಟ್ ಎಕ್ಸ್ಪ್ಲೇನ್ ಮಾಡಿದೆ. ಬಜೆಟ್ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ ಇನ್ ಎ ಮಾರ್ಕೆಟ್ ವಿತ್ ಗಿವನ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಅಲ್ಲಿ. ಸೊ ಬಜೆಟ್ ಕಲೆಕ್ಷನ್ ಆಫ್ ಬಂಡಲ್ಸ್, ಯಾವ್ಯಾವ ಕಲೆಕ್ಷನ್ ಆಫ್ ಬಂಡಲ್ಸ್ ಇದೆ ಅಂತೇಳಿ ಟೇಬಲ್ ರೆಪ್ರೆಸೆಂಟ್ ಮಾಡಿ ಈ ಟೇಬಲ್ನ ಯೂಸ್ ಮಾಡಿಕೊಂಡು ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡಿದೆ. ಸೊ ಬಜೆಟ್ ಲೈನ್ ಅನ್ನೋದು ಒಂದು ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಪ್ರೈಸ್ ಲೈನ್ ಆಗಿದೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, 6 marks. ಸೊ ನೋಟ್ ಇಟ್ ಡೌನ್ ಕೇರ್ಫುಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಈಸ್ ಬಜೆಟ್ ಸೆಟ್. ಸೊ ಬಜೆಟ್ ಲೈನ್ ನೋಡಿದ್ಮೇಲಿಂದ ನೆಕ್ಸ್ಟ್ ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಅಂದರೆ ಬಜೆಟ್ ಸೆಟ್. ಎರಡು ಕೂಡ ಒಂದೇ ಟಾಪಿಕ್ ಆಗಿದೆ. ಫಸ್ಟ್ ನಾವು ಬಜೆಟ್ ಲೈನ್ನ ಡಿಸ್ಕಸ್ ಮಾಡಿ ಆಮೇಲೆ ಬಜೆಟ್ ಸೆಟ್ ಮಾಡಿ ಆಮೇಲೆ ಗ್ರಾಫಿಕಲಿ ಬಜೆಟ್ ಲೈನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಲೆಟ್ ಮಿ ಫಸ್ಟ್ ಡಿಸ್ಕಸ್ ವಾಟ್ ಈಸ್ ಬಜೆಟ್ ಸೆಟ್. So budget set is a collection of bundles available to consumers at the market price at the given level of income is known as the budget set. So budget set is a collection of bundles available to consumer at a market with given level of income and given level of income and given level of prices is known as the budget set. ಸೊ ಬಜೆಟ್ ಸೆಟ್ ಅನ್ನೋದು ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್. ಓಕೆ, ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ. ಯಾರಿಗೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಅಟ್ ದ ಮಾರ್ಕೆಟಲ್ಲಿ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಈಸ್ ನೋನ್ ಆ್ಯಸ್ ದ ಬಜೆಟ್ ಸೆಟ್. ಬಜೆಟ್ ಲೈನ್ ಅನ್ನೋದು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ. ಬಜೆಟ್ ಸೆಟ್ ಅನ್ನೋದು ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಆಗಿರುತ್ತೆ.
ಅದು ಯಾರಿಗೆ ಅವೈಲಬಲ್ ಇರುತ್ತೆ, ಕನ್ಸ್ಯೂಮರ್ಗೆ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಮತ್ತು ಗಿವನ್ ಲೆವೆಲ್ ಆಫ್ ಪ್ರೈಸಸ್ಸಿಂದ. ಓಕೆ, ಸೊ ಒಬ್ಬ ಕನ್ಸ್ಯೂಮರು ಅವನ ಹತ್ರ ಇರುವಂಥ ಇನ್ಕಮ್ ಮತ್ತು ಅವ್ನು ಯಾವ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾನೆ, ಆ 2 ಕಮಾಡಿಟೀಸು ಪ್ರೈಸಸ್ಸಿಂದ ಮಾರ್ಕೆಟಲ್ಲಿ ಅವನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ 2 ಕಮಾಡಿಟೀಸು ಅದ್ರದ್ದು ಕಲೆಕ್ಷನ್ ಆಫ್ ಬಂಡಲ್ಸಲ್ಲಿ ಹೇಗೆ ಅವನು ತೊಗೋತಾನೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬಜೆಟ್ ಸೆಟ್ ಅಂತ ಹೇಳ್ತೀವಿ. ಸೊ ಬಜೆಟ್ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್. ಅವ್ನು ಯಾವ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದ್ರದ್ದು ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಇರುತ್ತೆ. ಅದು ಯಾರು ಅವೈಲಬಲ್ ಇದೆ, ಅವ್ನು ಕನ್ಸ್ಯೂಮರ್ಗೆ ಅವೈಲಬಲ್ ಇದೆ ವಿತ್ ದ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಈಸ್ ನೋನ್ ಆ್ಯಸ್ ದ budget set. Budget set is also known as opportunity set. It's very important. Opportunity set. Okay, so budget line ಇನ್ನೊಂದು ನೇಮ್ ಏನಿದೆ, ಏನು ಇನ್ನೊಂದು ನೇಮ್ ಅಂತ ಹೇಳಿದ್ರೆ ಆಪರ್ಚುನಿಟಿ ಸೆಟ್. ಅದೇ ಬಜೆಟ್ ಲೈನ್ ಇನ್ನೊಂದು ನೇಮ್ ಇದೆ. ಏನು ಇನ್ನೊಂದು ನೇಮು, ಬಜೆಟ್ ಲೈನ್ ಇಸ್ ಆಲ್ಸೋ ನೋನ್ ಆಸ್ ದ ಪ್ರೈಸ್ ಲೈನ್ ಆರ್ ಬಜೆಟ್ constraint ಅಂತ ಕರಿತೀವಿ. ಸೊ ಬಜೆಟ್ ಸೆಟ್ ಇಸ್ ಆಲ್ಸೋ ನೋನ್ ಆಸ್ ದ ಆಪರ್ಚುನಿಟಿ ಸೆಟ್. ಸೊ ಬಜೆಟ್ ಲೈನ್ ಇಸ್ ಎ collection of bundles available to consumer at the market price with given level of income and given level of prices is known as the budget set. Budget set is also known as the opportunity set. Okay, budget set can be explained with the help of the one small example. So ಬಜೆಟ್ ಸೆಟ್ನ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಜೆಟ್ ಸೆಟ್ ಎಕ್ಸಾಂಪಲಲ್ಲಿ ಫಸ್ಟು ಒಬ್ಬ ಕನ್ಸ್ಯೂಮರ್ ಹತ್ರ 20 ರೂಪೀಸ್ ಇನ್ಕಮ್ ಇದೆ ಅಂತೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಕೆ, ಕನ್ಸ್ಯೂಮರ್ ಆ್ಯಸ್ ಇನ್ಕಮ್ ಆಫ್ ರೂಪೀಸ್ 20 ರೂಪೀಸ್ ಈ ಸ್ಪೆಂಡ್ ಇಟ್ ಆನ್ 2 ಕಮಾಡಿಟೀಸ್ ದಟ್ ಈಸ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಓಕೆ, ಕನ್ಸ್ಯೂಮರು ಅವನ ಹತ್ರ ಇರೋ 20 ರೂಪೀಸ್ನ ಇನ್ಕಮ್ನ ಯೂಸ್ ಮಾಡಿಕೊಂಡು 2 ಕಮಾಡಿಟೀಸ್ನ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಾನೆ. ಆಲ್ರೆಡಿ ಹೇಳಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ, ಬಜೆಟ್ ಸೆಟ್ ಆಗಲಿ ಅವ್ರ ಬಜೆಟ್ ಲೈನ್ ಆಗಿ ಯಾವ ಅಸಂಪ್ಷನ್ ಮೇಲೆ ಬೇಸ್ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಕನ್ಸ್ಯೂಮರ್ ಮಾರ್ಕೆಟಲ್ಲಿ 2 ಕಮಾಡಿಟೀಸ್ನ ಮಾತ್ರ ಪರ್ಚೇಸ್ ಮಾಡ್ತಾನೆ ಅಂತ ಮಾತ್ರ ಅಸಂಪ್ಷನ್ ಮಾಡ್ಕೋತೀವಿ. ಬಟ್ ಇನ್ ರಿಯಾಲಿಟಿಲಿ ಆ ಥರ ಚಾನ್ಸ್ ಇಲ್ಲ. ಅದಕ್ಕೆ ಮೈಕ್ರೋ ಎಕನಾಮಿಕ್ಸಲ್ಲಿ ಅಸಂಪ್ಷನ್ ಮಾಡ್ಕೊಬಿಡ್ತೀವಿ. ಏನಂತ, ಬಜೆಟ್ ಲೈನ್ ಬಜೆಟ್ ಸೆಟ್ ಮಾಡಬೇಕಾದ್ರೆ 2 ಕಮಾಡಿಟೀಸ್ನ ಮಾತ್ರ ರೆಪ್ರೆಸೆಂಟ್ ಮಾಡಿದ್ರೆ ಈ ಥಿಯರಿ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ. ಅಂಡರ್ಸ್ಟುಡ್? ಸೊ ಒಬ್ಬ ಕನ್ಸ್ಯೂಮರ್ ಇನ್ಕಮ್ ಎಷ್ಟಿದೆ, 20 ರೂಪೀಸ್ ಇದೆ. ಈ ಸ್ಪೆಂಡ್ ಇಟ್ ಆನ್ 2 ಕಮಾಡಿಟೀಸ್ ದಟ್ ಈಸ್ ಆ್ಯಪಲ್ ಆ್ಯಂಡ್ ಬನಾನಾ. Apple and banana. Okay, apple price is 4 rupees and banana price is 2 rupees. Okay, ಸೊ 20 ರೂಪೀಸ್ ಇನ್ಕಮ್ನ ಯೂಸ್ ಮಾಡಿಕೊಂಡು 2 ಕಮಾಡಿಟೀಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಒಬ್ಬ ಕನ್ಸ್ಯೂಮರ್. ಯಾವ್ಯಾವುದು 2 ಕಮಾಡಿಟೀಸ್ ಅಂದರೆ ದಟ್ ಈಸ್ ಆ್ಯಪಲ್ ಆ್ಯಂಡ್ ಬನಾನಾ. ಆ್ಯಪಲ್ ಪ್ರೈಸ್ ಫಾರ್ ಈಚ್ ಆ್ಯಪಲ್ 4 ರೂಪೀಸ್, ಬನಾನಾ ಪ್ರೈಸ್ ಫಾರ್ ಈಚ್ ಈಸ್ ರೂಪೀಸ್ 2 ರೂಪೀಸ್. ನಾವು ಕನ್ಸ್ಯೂಮರು ಯಾವ ಥರ ಬಜೆಟ್ ಸೆಟ್ ಮಾಡ್ತಾನೆ, ಯಾವ್ಯಾವ ಪಾಸಿಬಲ್ ವೇಲಿ ಅವನು ಮಾರ್ಕೆಟಲ್ಲಿ ತನ್ನ ಎಂಟೈರ್ 20 ರೂಪೀಸ್ನ ಸ್ಪೆಂಡ್ ಮಾಡಿ ಯಾವ ಥರ ಅವನಿಗೆ ಬಂಡಲ್ಸ್ ಪರ್ಚೇಸ್ ಮಾಡೋದಕ್ಕೆ ಒಂದು ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಅನ್ನೋದನ್ನು ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಟೇಬಲ್. ಅರ್ಥ ಆಗ್ತಿದೆಯಾ? ನಾನು ಎಕ್ಸಾಂಪಲ್ ಕೊಟ್ಟೆ, ಈ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು 20 ರೂಪೀಸ್ ಇನ್ಕಮ್, 2 ಕಮಾಡಿಟೀಸು, ಆ್ಯಪಲ್ದು ಪ್ರೈಸು 4 ರೂಪೀಸು, ಬನಾನಾ ಪ್ರೈಸು 2 ರೂಪೀಸ್, ಈ ಒಂದು ಇಮ್ಯಾಜಿನರಿ ಎಕ್ಸಾಂಪಲ್ನ ಯೂಸ್ ಮಾಡಿಕೊಂಡು ಕನ್ಸ್ಯೂಮರ್ಗೆ ಯಾವ್ಯಾವ ರೀತಿ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಅಂತೇಳಿ ನಾವು ಒಂದು ಇಮ್ಯಾಜಿನರಿ ಟೇಬಲ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಓಕೆ, ಇನ್ ದ ಟೇಬಲ್ okay, it's very important table, so note it down carefully. The first column is combination of goods or combination or possible ways ಏನೇ ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ಸೊ combination of goods. Okay, next price of apple. ಓಕೆ, ಎಷ್ಟು ರೂಪೀಸ್ ಇದೆ? 4 ರೂಪೀಸ್ ಫಾರ್ ಈಚ್ ಆ್ಯಪಲ್. ಓಕೆ, ಸೊ ಕನ್ಸ್ಯೂಮರ್ ಹತ್ರ ಎಷ್ಟು ರೂಪೀಸ್, ಎಷ್ಟು ಒಂದು ಆ್ಯಪಲ್ಗೆ ಅಂತ ಹೇಳಿದ್ರೆ
4 rupees. Next to price of banana ಸೊ ಕನ್ಸ್ಯೂಮರ್ ಹತ್ರ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡ್ತಿದ್ದಾನೆ. ಪ್ರೈಸ್ ಆಫ್ ಆ್ಯಪಲ್ ಮತ್ತು ಪ್ರೈಸ್ ಆಫ್ ಬನಾನಾ. ಪ್ರೈಸ್ ಆಫ್ ಆ್ಯಪಲ್ ₹4 ಈಚ್ ಇದೆ. ಪ್ರೈಸ್ ಆಫ್ ಬನಾನಾ ಎಷ್ಟು ರುಪೀಸ್ ಇದೆ ಅಂತ ಹೇಳಿದ್ರೆ ₹2 ಈಚ್ ಇದೆ. ಓಕೆ, ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಅವನ ಹತ್ರ ಇದೆ ಎಂಟರ್ ಇನ್ಕಮ್ ಎಷ್ಟು ರುಪೀಸ್ ಇದೆ? ಓನ್ಲಿ ₹20 ಇನ್ಕಮ್ ಇದೆ. ಓಕೆ, ಸೊ ಫಸ್ಟು ಕಾಂಬಿನೇಷನ್ ಬರ್ಕೋತೀನಿ. EFGHIJ. ಓಕೆ, ಇದೊಂದು ಇಮ್ಯಾಜಿನರಿ ನಾನು ಟೇಬಲ್ ಹಾಕೋತಿರೋದು. ಫಸ್ಟು 5 4 3 2 1 0. Okay, so 10, next 8, next 6, or okay, 1 minute. Zero, 2, 4, 6, 8, 10. ಓಕೆ, ಸೊ ಇಲ್ಲಿ ನಾನು ಈ ಟೇಬಲಲ್ಲಿ 3 ಕಾಲಮ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಕಾಲಮಲ್ಲಿ ಕಾಂಬಿನೇಷನ್ ಆಫ್ ಗೂಡ್ಸ್. ಯಾವ್ಯಾವುದು ಕಾಂಬಿನೇಷನ್ ಆಫ್ ಗೂಡ್ಸ್ ಅಂದರೆ ಆ್ಯಪಲ್ ಮತ್ತು ಬನಾನದು ಕಾಂಬಿನೇಷನ್ ಆಫ್ ಗೂಡ್ಸ್ದು ತೊಗೊಂಡಿದ್ದೀನಿ. ಇದೆಲ್ಲ ನೋಡಿ ಎಷ್ಟು ಕಾಂಬಿನೇಷನ್ ಇದೆ ಅಂತ ಹೇಳಿದ್ರೆ 6 ಕಾಂಬಿನೇಷನ್ ಇದೆ. ಕಾಂಬಿನೇಷನ್ ಫಸ್ಟು EFGHIJ ಕಾಂಬಿನೇಷನ್ ಇದೆ. ನೆಕ್ಸ್ಟು ಪ್ರೈಸ್ ಆಫ್ ಆ್ಯಪಲ್ ಇದೆ. ಪ್ರೈಸ್ ಆಫ್ ಆ್ಯಪಲ್ ₹4 ಈಚ್ ಇದೆ. ಪ್ರೈಸ್ ಆಫ್ ಬನಾನಾ ಎಷ್ಟಿದೆ ಅಂತ ಹೇಳಿದ್ರೆ ₹2 ಈಚ್ ಇದೆ. ಓಕೆ, ಇವಾಗ ನೋಡಿ ಫಸ್ಟು ಕಾಂಬಿನೇಷನಲ್ಲಿ ಈ ಕಾಂಬಿನೇಷನಲ್ಲಿ ಒಬ್ಬ ಕನ್ಸ್ಯೂಮರ್ ಎಷ್ಟು ಆ್ಯಪಲ್ನ ಪರ್ಚೇಸ್ ಮಾಡ್ತಿದೆ? 5 ಆ್ಯಪಲ್ನ ಪರ್ಚೇಸ್ ಮಾಡ್ತಾನೆ. ಬನಾನಾ ಎಷ್ಟು ಮಾಡ್ತಿದ್ರೆ 0 ಪರ್ಚೇಸ್ ಮಾಡ್ತಾನೆ. ಸೊ ನೆಕ್ಸ್ಟ್ ಕಾಮಲ್ಲಿ ತೊಗೊಳ್ಳಿ ಮನಿ ಇನ್ಕಮ್ ಸ್ಪೆಂಡ್ ಅಂತೇಳಿ. ಮನಿ ಇನ್ಕಮ್ ಸ್ಪೆಂಡ್. ಓಕೆ, ಸೊ ಇದನ್ನು ಸ್ವಲ್ಪ ಶಾರ್ಟಾಗಿ ತೊಗೊಳ್ಳಿ, ಅದು ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟು ಪ್ರೈಸ್ ಆಫ್ ಬನಾನಾ ₹2 ಈಚ್. ಓಕೆ, ಎಷ್ಟೆಷ್ಟು ತೊಗೊಂಡಿದ್ದೆ ನಾನು? ಎಷ್ಟೆಷ್ಟು ತೊಗೊಂಡಿದ್ದೆ ಅಂದರೆ ಫಸ್ಟು 0, 2, 4, 6, 8, 10. ಓಕೆ, ಈ ಥರ ತೊಗೊಂಡಿದ್ದೀನಿ. ಈ ಥರ ಏನಕ್ಕೆ ತೊಗೋತೀನಿ ಅಂತ ಹೇಳಿದ್ರೆ ಫಸ್ಟು ಮನಿ ಇನ್ಕಮ್ ಸ್ಪೆಂಡ್ ಮಾಡ್ತಾ ಹೋಗೋದು ನೋಡಿ. ಫಸ್ಟು ಹೇಗೆ ಮನಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ, ಫಸ್ಟ್ ನೋಡಿ ಕಾಂಬಿನೇಷನ್ ಇನಲ್ಲಿ 5 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದೀನಿ. 1 ಆ್ಯಪಲ್ಗೆ ಎಷ್ಟು ರುಪೀಸು? ₹4 ಇದೆ. ಸೊ ಆ್ಯಂಡ್ ಪ್ಲಸ್ ಎಷ್ಟು ಬನಾನಾ ಪರ್ಚೇಸ್ ಮಾಡ್ತೀನಿ? 0 ಲೆವೆಲ್ ಆಫ್ ಬನಾನಾ ಪರ್ಚೇಸ್ ಮಾಡ್ತಿದ್ದೀನಿ. 1 ಬನಾನಾಗೆ ಎಷ್ಟು ರುಪೀಸ್ ಇದೆ? ₹2 ಇದೆ. ಹಾಗಾದಾಗ ನೋಡಿ, ಸೊ 5 4 ಎಷ್ಟಾಯಿತು? ಇಟ್ಸ್ 20 ಆಯಿತು. 0 × 2 0. ಸೊ 20 + 0 ಇಟ್ಸ್ ₹20. ಸೊ ಅವನ ಹತ್ರ ಇರೋವಂಥ ₹20 ಫುಲ್ ಯೂಸ್ ಮಾಡಿಕೊಂಡು ಅವನು ಯಾವ್ದು ಕಮಾಡಿಟಿನ ಪರ್ಚೇಸ್ ಮಾಡ್ತಿದ್ದಾನೆ? ಆ್ಯಪಲ್ ಕಮಾಡಿಟಿನ 5 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ಅವನಿಗೆ ಬನಾನನ ಪರ್ಚೇಸ್ ಮಾಡ್ತಾನೆ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ 5 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. 1 ಆ್ಯಪಲ್ಗೆ ₹4 ಆದರೆ 5 4 ಎಷ್ಟಾಯಿತು? ₹20 ಆಯಿತು. ಬನಾನನ ಅವನು ಪರ್ಚೇಸ್ ಮಾಡ್ತಿದ್ದಾನೆ ಅಂದರೆ 0 ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ ₹2. 0 × 2 0. ಸೊ 20 + 0 ಇಟ್ಸ್ ₹20. ಓಕೆ, ಸೊ ಅವನ ಹತ್ರ ಇರೋಂಥ ₹20 ಎಂಟೈರ್ ಇನ್ಕಮ್ನ ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಫುಲ್ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ ಅಂತೇಳಿ. ನೆಕ್ಸ್ಟ್ ಕಾಂಬಿನೇಷನ್ F ನೋಡಿ. ಕಾಂಬಿನೇಷನ್ F ಏನು ಮಾಡ್ತಿದ್ದಾನೆ? ಅವನು 4 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, 2 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಹಾಗಾದರೆ ಹೆಂಗಾಗುತ್ತೆ ಅಂತೇಳಿ ನೋಡಿ. 4
ಆ್ಯಪಲ್ ಇಂಟು 1 ಆ್ಯಪಲ್ಗೆ ಎಷ್ಟು ರುಪೀಸು 4 ರುಪೀಸು. ಸೊ 4 ಈಕ್ವಲ್ಸ್ ಎಷ್ಟು ಬನಾನ ಪರ್ಚೇಸ್ ಮಾಡ್ತಿದ್ದಾನೆ ಪ್ಲಸ್ ಎಷ್ಟು ಬನಾನ ಪರ್ಚೇಸ್ ಮಾಡ್ತಿದ್ದಾನೆ 2 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. 2 ಬನಾನಾಗೆ 1 ಬನಾನಾಗೆ ಎಷ್ಟು ಪ್ರೈಸು ಅಂತ ಹೇಳಿದ್ರೆ 2 rupees. ಸೊ 4 4s are 16 plus 2 2s are 4. ಸೊ 16 plus 4 equals 20 rupees. ನೀವು ಪರ್ಚೇಸ್ ಮಾಡೋ ಅಂಥ ಕಮಾಡಿಟೀಸು 20 ರುಪೀಸ್ಗೆ ಈಕ್ವಲ್ ಆಗಬೇಕು. ಓಕೆ, 20 ರುಪೀಸ್ಗಿಂತ ಜಾಸ್ತಿ ಆದರೆ ಏನಾಗುತ್ತೆ, ನಿಮ್ಮ ಹತ್ರ ಬೇರೆ ಇನ್ಕಮು ಇನ್ನೂ ಜಾಸ್ತಿ ಪರ್ಚೇಸ್ ಮಾಡೋಕ್ಕಾಗತ್ತೆ. ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇರೋದೇ 20 ರುಪೀಸ್ ಇನ್ಕಮು, ಅದಕ್ಕಿಂತ ಮೋರ್ ದೆನ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕಂತ ಹೇಳಿದ್ರೆ ನಾವು ಇರೋವಂಥ ಎಂಟೈರ್ ಇನ್ಕಮ್ನು ಕೂಡ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಬೇಕು. ಓಕೆ, ಸ್ಪೆಂಡ್ ಮಾಡಬೇಕಾದ್ರೆ ಅದನ್ನು ಯಾವ್ಯಾವ ಪಾಸಿಬಲ್ ವೇಲಿ ಸ್ಪೆಂಡ್ ಮಾಡ್ತೀವಿ ಅಂತ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಓಕೆ, ಕಾಂಬಿನೇಷನ್ ಈನಲ್ಲಿ ಏನಾಯಿತು, ಎಲ್ಲ ರುಪೀಸ್ ಇನ್ಕಮ್ನ ಆ್ಯಪಲ್ ಮೇಲೆ ಪರ್ಚೇಸ್ ಮಾಡಿ ಬನಾನಾ ಮೇಲೆ ಪರ್ಚೇಸ್ ಮಾಡ್ತಿಲ್ಲ. ಆಪ್ಷನ್ ಎಫಲ್ಲಿ 4 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ವಿ, 2 ಬನಾನಾನ ಪರ್ಚೇಸ್ ಮಾಡ್ತಿದ್ದೀವಿ. ಸೊ 4 ಆ್ಯಪಲ್ಲು 1 ಆ್ಯಪಲ್ಗೆ 4 ರುಪೀಸ್ ಆದರೆ ಅಲ್ಲಿಗೆ ಎಷ್ಟಾಯಿತು 16 ರುಪೀಸ್ ಆಯಿತು. ಸೊ 2 ಬನಾನಾ ಪರ್ಚೇಸ್ ಮಾಡ್ತಿದ್ದೀವಿ, 1 ಬನಾನಾಗೆ 2 ರುಪೀಸ್ ಆದರೆ 2 ಬನಾನಾಗೆ ಎಷ್ಟಾಯಿತು 4 ರುಪೀಸ್ ಆಯಿತು. ಸೊ 16 ರುಪೀಸು 4 ರುಪೀಸ್ನ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ 20 ರುಪೀಸ್ ಆಗುತ್ತೆ. ಸೊ ಅಲ್ಲಿಗೆ ಏನಾಯಿತು, ಅವ್ನಿರೋ ಹತ್ರ ಎಲ್ಲ ಇನ್ಕಮ್ನು ಕೂಡ ಸ್ಪೆಂಡ್ ಮಾಡಿ 2 ಕಮಾಡಿಟೀಸು, ಒಂದು 4 ಆ್ಯಪಲ್ಲು ಮತ್ತು 2 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಕಾಂಬಿನೇಷನ್ ಜೀನಲ್ಲಿ ನೋಡಿ, ಇಂದ ಕಾಂಬಿನೇಷನ್ ಜೀನಲ್ಲಿ 3 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ ಮತ್ತು 4 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಎಷ್ಟು ಆ್ಯಪಲ್ಲು 3 ಆ್ಯಪಲ್, 1 ಆ್ಯಪಲ್ಗೆ ಎಷ್ಟು ರುಪೀಸು 4 ರುಪೀಸು. ಅಂಡರ್ಸ್ಟುಡ್. ಪ್ಲಸ್ ಎಷ್ಟು ಬನಾನ ಪರ್ಚೇಸ್ ಮಾಡ್ತಿದ್ದಾನೆ 4 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ ಎಷ್ಟು ರುಪೀಸು 2 ರುಪೀಸ್ ಆಗಿದೆ. ಹಾಗಾದಾಗ 3 4s ಎಷ್ಟಾಯಿತು 12 ಆಯಿತು. ಪ್ಲಸ್ ಎಷ್ಟಾಯ್ತು, ಇದು 8 ಆಯಿತು. ಗೊತ್ತಾಗ್ತಿದೆಯಾ? ಸೊ 3 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದೆ. 1 ಆ್ಯಪಲ್ಗೆ 4 ರುಪೀಸ್ ಅಂದರೆ 3 ಆ್ಯಪಲ್ಗೆ ಎಷ್ಟು ರುಪೀಸ್ ಆಯಿತು 12 ರುಪೀಸ್ ಆಯಿತು. 4 ಬನಾನ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ 2 ರುಪೀಸ್ ಆದರೆ 4 ಬನಾನಾಗೆ ಎಷ್ಟು ರುಪೀಸ್ ಆಯಿತು 8 ರುಪೀಸ್ ಆಯಿತು. ಸೊ 12 ರುಪೀಸ್ ಪ್ಲಸ್ 8 ರುಪೀಸ್ ಈಕ್ವಲ್ಸ್ 20 ರುಪೀಸ್. ಸೊ 20 ರುಪೀಸ್ನ ಸ್ಪೆಂಡ್ ಮಾಡಿ 3 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, 4 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, ಕಾಂಬಿನೇಷನ್ ಹೆಚ್ಚಲ್ಲಿ ಏನಾಗಿದೆ 2 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ಬನಾನಾ ಎಷ್ಟು ಪರ್ಚೇಸ್ ಮಾಡ್ತಿದ್ದಾನೆ 6 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಎಷ್ಟು 2 ಆ್ಯಪಲ್, 1 ಆ್ಯಪಲ್ಗೆ ಎಷ್ಟು ರುಪೀಸು 2 ರುಪೀಸ್ ಪ್ಲಸ್ 6 ಬನಾನಾಸ್, 1 ಆ್ಯಪಲ್ಗೆ ಎಷ್ಟು 1 ಬನಾನಾಗೆ ಎಷ್ಟು ರುಪೀಸು 2 ರುಪೀಸ್. ಸೊ ಎಷ್ಟಾಯ್ತು ಅಲ್ಲಿಗೆ 2 2s are 4 ಪ್ಲಸ್ 6 2s are 6 2s ಎಷ್ಟಾಯ್ತು ಅಲ್ಲಿಗೆ 12 ಆಯಿತು. ಸೊ ಟೋಟಲ್ ಎಷ್ಟಾಯಿತು 20 ರುಪೀಸ್ ಆಯಿತು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಅವನು ಇಡೀ ಎಂಟೈರ್ ಇನ್ಕಮ್ನ ಸ್ಪೆಂಡ್ ಮಾಡಿ ಕಾಂಬಿನೇಷನ್ಲಿ 2 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, ಬನಾನಾನ 6 ಬನಾನಾಸ್ನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಇಡೀ 20 ರುಪೀಸ್ನ ಇನ್ಕಮ್ನ ಸ್ಪೆಂಡ್ ಮಾಡಿ 6 ಮತ್ತು ಬನಾನಾ ಮತ್ತು 2 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಕಾಂಬಿನೇಷನ್ ಹೆಚ್ಚಲ್ಲಿ ನೋಡಿ, ಕಾಂಬಿನೇಷನ್ ಹೆಚ್ಚಲ್ಲಿ 1 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ ಮತ್ತು 8 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಎಷ್ಟು 1 ಆ್ಯಪಲ್ಗೆ 4 ರುಪೀಸ್ ಅಂದರೆ 4 ಆಯಿತು. ಪ್ಲಸ್ 8 ಆ್ಯಪಲ್ಸ್ಗೆ 2 ರುಪೀಸ್ ಅಂದರೆ ಅದೆಷ್ಟಾಯಿತು 16 ಆಯಿತು. ಸೊ 16 ಪ್ಲಸ್ 4 ಎಷ್ಟಾಯಿತು ಅಲ್ಲಿಗೆ 20 ರುಪೀಸ್ ಆಯಿತು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ ರಾಂಗ್ ಆಗಿದೆ, ಇದು 4. ಓಕೆ, ಸೊ ಇದೆಷ್ಟಾಗುತ್ತೆ 8 ಆಗುತ್ತೆ ಅಲ್ವಾ? ಸೊ ನೋಡಿ ಯಾವುದು ಕಾಂಬಿನೇಷನ್, ಅದು ಕಾಂಬಿನೇಷನ್ ಹೆಚ್ಚಲ್ಲಿ 2 ಆ್ಯಪಲ್ ಪರ್ಚೇಸ್ ಮಾಡ್ತಿದ್ದಾನೆ. 1 ಆ್ಯಪಲ್ಗೆ ಎಷ್ಟು ರುಪೀಸ್ ಆಯಿತು 4 ರುಪೀಸ್ ಆಯಿತು. 1 ಆ್ಯಪಲ್ಗೆ 4 ರುಪೀಸ್ ಅಂದರೆ 2 ಆ್ಯಪಲ್ಗೆ ಎಷ್ಟು ರುಪೀಸ್ ಆಯಿತು 8 ರುಪೀಸ್ ಆಯಿತು. 6 ಬನಾನಾ ಪರ್ಚೇಸ್ ಮಾಡ್ತಿದ್ದಾನೆ. 1 ಬನಾನಾಗೆ 2 ರುಪೀಸ್ ಆದರೆ 6 ಬನಾನಾಗೆ ಎಷ್ಟು ರುಪೀಸ್ ಆಯಿತು 12 ರುಪೀಸ್ ಆಯಿತು. ಸೊ 12 ಪ್ಲಸ್ 8 ಎಷ್ಟಾಯಿತು 20 ರುಪೀಸ್ ಆಯಿತು. ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಐ ಕಾಂಬಿನೇಷನ್ ಬಂದಿದ್ದೀವಿ. ಐ ಕಾಂಬಿನೇಷನ್ಲಿ 1 ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ, 8 ಬನಾನಾನ ಪರ್ಚೇಸ್ ಮಾಡ್ತಿದ್ದಾನೆ. 1 ಆ್ಯಪಲ್ಗೆ 4 ರುಪೀಸ್ ಆದರೆ ಅದು 4 ರುಪೀಸೇ. ಓಕೆ, 1 ಬನಾನಾಗೆ 2 ರುಪೀಸ್ ಆದರೆ 8 ಬನಾನಾಗೆ ಎಷ್ಟಾಯಿತು 16 ರುಪೀಸ್ ಆಯಿತು. ಸೊ 16 ರುಪೀಸ್ ಪ್ಲಸ್ 4 ರುಪೀಸ್ ಈಕ್ವಲ್ಸ್ 20 ರುಪೀಸು.
ಲಾಸ್ಟ್ ಕಾಂಬಿನೇಷನ್ ಬನ್ನಿ, ಯಾವುದು ಕಾಂಬಿನೇಷನ್ ಅಂತ ಹೇಳಿದ್ರೆ ಇಟ್ಸ್ ಕಾಂಬಿನೇಷನ್ ಎಚ್ ಕಾಂಬಿನೇಷನ್. ಎಚ್ ಕಾಂಬಿನೇಷನಲ್ಲಿ ಅವನು ಅವ್ನ ಎಂಟೈರ್ ಇನ್ಕಮ್ನ ಫುಲ್ ಇನ್ಕಮ್ನ ಬನಾನಾ ಮೇಲೆ ಸ್ಪೆಂಡ್ ಮಾಡ್ತಿದ್ದಾನೆ, ಆ್ಯಪಲ್ನ ಪರ್ಚೇಸೇ ಮಾಡ್ತಿಲ್ಲ. ಸೊ ಏನಾಗುತ್ತೆ ಅವಾಗ ಅಂತ ಹೇಳಿದ್ರೆ, ಸೊ 0 × 4 ಇಟ್ಸ್ 0 ರೂಪೀಸ್. ನೆಕ್ಸ್ಟು 10 ಪರ್ಚೇಸ್ ಮಾಡ್ತಿದ್ದೆ, 1ಕ್ಕೆ 2 ರೂಪೀಸ್ ಆದರೆ 10 2s are 20 ಆಗುತ್ತೆ. ಸೊ ಅಲ್ಲಿಗೆ 20 ರೂಪೀಸ್ ಆಯಿತು. ಸೊ ಅವನ ಹತ್ರ ಇರೋ 20 ರೂಪೀಸ್ ಫುಲ್ ಇನ್ಕಮ್ನ ಸ್ಪೆಂಡ್ ಮಾಡಿ ಅವನು ಫುಲ್ ಇನ್ಕಮ್ ಸ್ಪೆಂಡ್ ಮಾಡಿ ಬನಾನಾನೇ ಪರ್ಚೇಸ್ ಮಾಡ್ತಾನೆ. ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಾನೆ? 10 ಬನಾನಾ ಪರ್ಚೇಸ್ ಮಾಡ್ತಿದ್ದೆ. 1 ಬನಾನಾಗೆ 2 ರೂಪೀಸ್ ಆದರೆ 10 ಬನಾನಾಗೆ 20 ರೂಪೀಸ್ ಆಯಿತು. ಅವನು ಆ್ಯಪಲ್ನ ಪರ್ಚೇಸೇ ಮಾಡ್ತಿಲ್ಲ. ಸೊ ಇವಿಷ್ಟು ಕೂಡ ಕಲೆಕ್ಷನ್ ಆಫ್ ಬಂಡಲ್ಸ್ ಯಾರಿಗೆ? ಕನ್ಸ್ಯೂಮರ್ಗೆ ಅವೈಲಬಲ್ ಇದೆ. ಎಷ್ಟು ಕಲೆಕ್ಷನ್ ಆಫ್ ಬಂಡಲ್ಸ್ ಇದೆ? EFGHIJ ಇಷ್ಟು ಕೂಡ ಕಲೆಕ್ಷನ್ ಆಫ್ ಬಂಡಲ್ಸ್ ಕನ್ಸ್ಯೂಮರ್ಗೆ ಅವೈಲಬಲ್ ಇದೆ. ಇಷ್ಟರಲ್ಲಿ ಯಾವ ಕಾಂಬಿನೇಷನ್ ಬೇಕಾದರೂ ಅವನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೋದು. ಬಜೆಟ್ ಲೈನ್ನ 20 ರೂಪೀಸ್ನ ಸ್ಪೆಂಡ್ ಮಾಡ್ಬೋದು ಅಂಥೇಳಿ. ಓಕೆ, ಬೇಕಾದರೆ ಅವನು ಇಡೀ 20 ರೂಪೀಸ್ ಎಂಟೈರ್ ಇನ್ಕಮ್ನ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡಿ 5 ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ಅವ್ನು ಇಡೀ ಫುಲ್ 20 ರೂಪೀಸ್ ಎಂಟೈರ್ ಇನ್ಕಮ್ನ ಬನಾನಾ ಮೇಲೆ ಸ್ಪೆಂಡ್ ಮಾಡಿ 10 ಬನಾನಾ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಕಾಂಬಿನೇಷನ್ ಇ ಫುಲ್ ಎಲ್ಲ ಇನ್ಕಮ್ನು ಕೂಡ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡೋದನ್ನು ತೋರಿಸುತ್ತೆ. ಕಾಂಬಿನೇಷನ್ ಜೆ ಫುಲ್ 20 ರೂಪೀಸ್ ಎಲ್ಲ ಇನ್ಕಮ್ನು ಕೂಡ ಬನಾನಾ ಮೇಲೆ ಸ್ಪೆಂಡ್ ಮಾಡೋಕ್ಕೆ ತೋರಿಸುತ್ತೆ. ಎಷ್ಟು ಬನಾನಾ ಪರ್ಚೇಸ್ ಮಾಡ್ತಾನೆ? 10 ಬನಾನಾ ಪರ್ಚೇಸ್ ಮಾಡ್ತಾನೆ. ಇನ್ ಬಿಟ್ವೀನ್ FGHI ಇಸ್ ಎರಡೂ ಕೂಡ ಆ್ಯಪಲ್ ಮತ್ತು ಬನಾನಾದು ಮಿಕ್ಸಾಗಿ ತೋರಿಸುತ್ತೆ. ಎರಡು ಕೂಡ ಒಂದು ಬನಾನಾ ಮತ್ತು ಆ್ಯಪಲು ಮಿಕ್ಸ್ ಲೆವೆಲ್ ಆಫ್ ಕಾಂಬಿನೇಷನ್ ತೋರಿಸುತ್ತೆ. ಸೊ ಈ ಮಾತ್ರ ಫುಲ್ ಎಂಟೈರ್ ಇನ್ಕಮ್ನ ಆ್ಯಪಲ್ ಮೇಲೆ ಸ್ಪೆಂಡ್ ಮಾಡಿ 5 ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳುತ್ತೆ. ಹೆಚ್ ಕಾಂಬಿನೇಷನ್ ಹೇಳುತ್ತೆ ಎಲ್ಲ 20 ರೂಪೀಸ್ ಇನ್ಕಮ್ನು ಕೂಡ ಬನಾನಾ ಮೇಲೆ ಸ್ಪೆಂಡ್ ಮಾಡಿ 10 ಬನಾನಾನ ಪರ್ಚೇಸ್ ಮಾಡ್ಬೋದು ಅಂತ ಹೇಳುತ್ತೆ. ಇನ್ ಬಿಟ್ವೀನ್ FGHI ಏನು ಹೇಳುತ್ತೆ? ಎರಡೂ ಕಮಾಡಿಟೀಸ್ದು ಬೇರೆ ಬೇರೆ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ 4 ಮತ್ತು 2, 3 ಮತ್ತು 4, 2, 6, 1, 8. ಸೊ ಇಷ್ಟು ಕೂಡ ಒಬ್ಬ ಕನ್ಸ್ಯೂಮರ್ಗೆ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಇದೆ ಇನ್ ದ ಮಾರ್ಕೆಟಲ್ಲಿ 2 ಕಮಾಡಿಟೀಸ್ನ ಪರ್ಚೇಸ್ ಮಾಡೋದಕ್ಕೆ. ಇದನ್ನೇ ಬಜೆಟ್ ಸೆಟ್ ಅಂತ ಹೇಳ್ತಾರೆ. ಈ ಬಜೆಟ್ ಸೆಟ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಯೂಸಿಂಗ್ ದಿಸ್ ಟೇಬಲ್ನ ಯೂಸ್ ಮಾಡಿಕೊಂಡು ಒಂದು ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆ ಡಯಾಗ್ರಾಮಲ್ಲಿ ಬಜೆಟ್ ಲೈನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಈ ಟೇಬಲ್ನ ಯೂಸ್ ಮಾಡ್ಕೊಂಡು ಈಗ ಬಜೆಟ್ ಲೈನ್ನ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇದನ್ನು ರಬ್ ಮಾಡ್ತೀನಿ. So first we take OX axis and OY axis. Okay, OX axis and OY axis. In the OX axis represent price of apple. In the OY axis represent price of banana. ಓಕೆ, ಸೊ ಇನ್ ದ ಪ್ರೈಸ್ ಆಫ್ ಆ್ಯಪಲಲ್ಲಿ ಎಷ್ಟು ನಂಬರ್ಸಸ್ ಬರ್ಕೊಳ್ಳಿ? 0 ಆಲ್ರೆಡಿ ಇದೆ. ಇನ್ನೆಷ್ಟಿದೆ? 1, 2, 3, 4 ಆ್ಯಂಡ್ 5. ಸೊ 1, 2, 3, 4 ಆ್ಯಂಡ್ 5 ಇದೆ. ಇನ್ ದ ಪ್ರೈಸ್ ಆಫ್ ಬನಾನಾದಲ್ಲಿ ಹೈಯೆಸ್ಟ್ ನಂಬರ್ 10 ಇದೆ, ಲೋಯೆಸ್ಟ್ ನಂಬರ್ 2 ಇದೆ. ಸೊ 0 ಆಲ್ರೆಡಿ ಇದೆ ಅಲ್ಲಿ. ಸೊ 2, 4, 6, 8, 10, ನೆಕ್ಸ್ಟ್ ಬೇಕಾದರೆ 12 ಬೇಕಾದ್ರೆ ನೆಸೆಸಿಟಿ ಇದ್ರೆ ತೊಗೋಬೋದು. ಓಕೆ, ಫಸ್ಟು ಕಾಂಬಿನೇಷನ್ ಇನ ರೆಪ್ರೆಸೆಂಟ್ ಮಾಡಿ. ಇನ್ ದ ಕಾಂಬಿನೇಷನ್ ಇನಲ್ಲಿ ಇಲ್ಲಾಂದರೆ ಕೆಳಗಡೆಯಿಂದ ಬನ್ನಿ, ಡೌನ್ವರ್ಡಿಂದ. ಆವಾಗ ನಿಮಗೆ ಡಯಾಗ್ರಾಮ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಡೌನ್ವರ್ಡಿಂದ ಬಂದರೆ ಜೆ ಕಾಂಬಿನೇಷನಿಂದ. ಈ ಕಾಂಬಿನೇಷನಿಂದ ಬಂದರೆ ನಿಮಗೆ ಡಯಾಗ್ರಾಮ್ ಹಾಕೋದಕ್ಕೆ ಒಂದು ಸ್ವಲ್ಪ ಡಿಫಿಕಲ್ಟ್ಸ್ ಅನಿಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಜೆ ಕಾಂಬಿನೇಷನ್ ಇದೆ, ಡೌನ್ವರ್ಡಿಂದ ತೊಗೊಬನ್ನಿ. ಓಕೆ, ಆವಾಗ ನಿಮಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟು ಈ ಜೆ ಕಾಂಬಿನೇಷನ್ ಏನಾಗಿದೆ? 0 ಆ್ಯಪಲ್ ಇಲ್ಲೇ ಇದೆ, 0 ಇದೆ. ಬನಾನಾ ಎಷ್ಟಿದೆ? 10 ಇದೆ. ಸೊ 10 ಇದೆ. ಓಕೆ, ಇಲ್ಲಿಗೆ ಮಾರ್ಕ್ ಮಾಡ್ತೀನಿ ಫಸ್ಟ್ ಬಂತು ನೋಡಿ, ನಾನು ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ, ಸೊ ನಾವು ಎಲ್ಲಿಂದ ತೊಗೋತಿದ್ವಿ? ಫಸ್ಟು ಜೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ತಿದ್ವಿ. ಜೆ ಕಾಂಬಿನೇಷನ್ ಏನಾಗಿದೆ? 0 ಆ್ಯಪಲ್ ಮತ್ತು 10 ಬನಾನಾ. ಇದು ಯಾವ ಕಾಂಬಿನೇಷನು? ಕಾಂಬಿನೇಷನ್ ಜೆ. ಅಂಡರ್ಸ್ಟುಡ್? ನೆಕ್ಸ್ಟ್ combination I, 1 unit of apple and 8 unit of banana. So 1 unit of apple and 8 unit of banana. So ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. It is the combination
ಐ ಆಗಿದೆ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ, ಕೆಳಗಡೆಯಿಂದ ಹೋಗ್ತಿದ್ದೀನಿ. ಓಕೆ, ನೆಕ್ಸ್ಟ್ ಕಾಂಬಿನೇಷನ್ ಎಚ್ ರೆಪ್ರೆಸೆಂಟ್ 2 units of apple and 6 units of banana. So 2 units of apple and 6 units of banana. So it's here, it is the combination H. Understood? Next, in the combination G represent 3 units of apple and 4 units of banana. 3 units of apple and 4 units of banana. It is the combination G. Okay, next in the combination F, 4 units of apple and 2 units of banana. So 4 units of apple and 2 units of banana. It is the combination F. In the last combination E, 5 units of apple and 0 units of banana. So ಇಲ್ಲೇ ಬರುತ್ತೆ. ಓಕೆ, ಸೊ ನಮಗೆ ಎಷ್ಟು ಕಾಂಬಿನೇಷನ್ ಸಿಕ್ಕಿದೆ, 1 2 3 4 5 6 ಲೆವೆಲ್ ಆಫ್ ಕಾಂಬಿನೇಷನ್ ಇದೆ. 2 ಕಮಾಡಿಟೀಸ್ ಯಾವುದು, ಆ್ಯಪಲ್ ಮತ್ತು ಮ್ಯಾಂಗೋದು. ಸೊ ಫಸ್ಟ್ ಕಾಂಬಿನೇಷನ್ ನಾವು ಹೆಚ್ಚು ನೋಡಿ, ಇನ್ನೂ ತೊಗೊಳ್ಬೇಕಾದ್ರೆ ಈ ಕಾಂಬಿನೇಷನ್ ಏನು ಮಾಡಿದ್ದೀವಿ, 5 units of apple and 0 units of banana. ನೆಕ್ಸ್ಟ್ ಕಾಂಬಿನೇಷನ್ ಎಫ್ ಅಲ್ಲಿ 4 units of apple and 2 units of banana. And the combination G, 3 units of apple and 4 units of banana. Combination H ಅಲ್ಲಿ 6 units of banana and 2 units of apple. And the combination I, 8 units of banana and 1 unit of apple. In the combination G, entire income spend it on commodity banana, that means 10 bananas and 0 units of apple. ಸೊ ಇಷ್ಟು ಕಾಂಬಿನೇಷನ್ ಸಿಕ್ಕಿದೆ. ಇಷ್ಟೂ ಕೂಡ ನಾವು ಜಾಯಿನ್ ಮಾಡಿ ಎಲ್ಲ ಕಾಂಬಿನೇಷನ್ನು ಕೂಡ ನಾವು ಜಾಯಿನ್ ಮಾಡಿದ್ರೆ ವಿ ಗೆಟ್ ಒನ್ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್. ದಿಸ್ ಲೈನ್ ಈಸ್ ನೋನ್ ಆಸ್ ದ ಬಜೆಟ್ ಲೈನ್ ಆರ್ ಪ್ರೈಸ್ ಲೈನ್. ಇಟ್ ಈಸ್ ನೋನ್ ಆಸ್ ದ ಬಜೆಟ್ ಲೈನ್. ಸೊ ಎ ಬಿ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಎ ಬಿ ಮೀನ್ಸ್ ಬಜೆಟ್ ಲೈನ್. ಓಕೆ, ಇದು ಆ್ಯಪಲ್ದು ಎ ಅಂತ ತೊಗೊಂಡಿದ್ವಿ, ಬನಾನದು ಬಿ ಅಂತ ತೊಗೊಂಡಿದ್ವಿ. ಸೊ ಎ ಬಿ ಈಸ್ ನೋನ್ ಆಸ್ ದ ಬಜೆಟ್ ಲೈನ್. ಈ ಎ ಬಿ ಲೈನಲ್ಲಿ ಆ್ಯಪಲ್ ಮತ್ತು ಬನಾನಾ ಅಂತೂ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡಿದೆ. ಸೊ ಎ ಬಿ ಈಸ್ ನೋನ್ ಆಸ್ ದ ಬಜೆಟ್ ಲೈನ್. ಸೊ ಎ ಬಿನ ಏನಂತ ಹೇಳ್ತೀವಿ, ಬಜೆಟ್ ಲೈನ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಬಜೆಟ್ ಲೈನ್ ಈಸ್ ಆಲ್ಸೋ ನೋನ್ ಆಸ್ ದ price line. Price line. Okay, so this is the budget line diagram. Budget line is a graphical representation of all possible combination of goods to 2 goods which can be purchased with given level of income and given level of prices is known as the budget line. Budget line is also known as the ಪ್ರೈಸ್ ಲೈನ್. ಅರ್ಥ ಆಗಿದೆಯಲ್ಲ? ಸೊ ಬಜೆಟ್ ಲೈನ್ ಅಂದು ಈ ಥರ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡುವಂಥ ಒಂದು ಕರ್ವ್ ಆಗಿದೆ. ಈ ಥರ ಬಜೆಟ್ ಲೈನು ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ. ಇದರಲ್ಲಿ 2 ಕಮಾಡಿಟೀಸ್ದು ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಒಬ್ಬ ಕನ್ಸ್ಯೂಮರ್ ಇರೋಂಥ ಇನ್ಕಮ್ ಮತ್ತು ಪ್ರೈಸ್ ಮೇಲೆ ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಯಾವ ಥರ ಪರ್ಚೇಸ್ ಮಾಡ್ತಾನೆ ಅಂತೇಳಿ ಬಜೆಟ್ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಈ ಟೇಬಲ್ನ ಯೂಟಿಲೈಸ್ ಮಾಡಿಕೊಂಡು ನಾವು ಈ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ಇದೊಂದು ಇಮ್ಯಾಜಿನರಿ ಟೇಬಲ್ ಆಗಿದೆ. ಇದು ಎಕ್ಸಾಮಿನೇಷನ್ಗೆ ಕೊಡಲ್ಲ. ನಾನು ಆಲ್ರೆಡಿ ಫಸ್ಟ್ ಹೇಳಿದೆ, ಒಂದು ಎಕ್ಸಾಂಪಲ್ ತೊಗೊಂಡೆ. ಏನಂತ ಎಕ್ಸಾಂಪಲ್, ಒಬ್ಬ ಕನ್ಸ್ಯೂಮರ್ ಹತ್ರ 20 rupees ಇನ್ಕಮ್ ಇದೆ. ಅವನು 2 commodities ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಾನೆ. ದಟ್ ಈಸ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಆ್ಯಪಲ್ ಪ್ರೈಸ್ ಫಾರ್ ಈಚ್ rupees 4 rupees. ಬನಾನಾ ಪ್ರೈಸ್ ಫಾರ್ ಈಚ್ rupees ಇಸ್ 2 rupees ಯೂಸ್ ಮಾಡಿಕೊಂಡು ಒಂದು ಇಮ್ಯಾಜಿನರಿ ಟೇಬಲ್ನ ರೆಪ್ರೆಸೆಂಟ್ ಮಾಡಿದೆ. ಇದರಲ್ಲಿ ಇಮ್ಯಾಜಿನರಿ ಟೇಬಲಲ್ಲಿ 20 rupees ಇನ್ಕಮಲ್ಲಿ ಅವನು ಯಾವ್ಯಾವ ಡಿಫ್ರೆಂಟ್ ಪಾಸಿಬಲ್ ವೇಸ್ನಲ್ಲಿ ಕಮಾಡಿಟಿನ ಪರ್ಚೇಸ್ ಮಾಡ್ಬೋದು ಅನ್ನೋದಕ್ಕೆ EFGHIJ ನಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಅಲ್ಲಿ ನೋಡಿದೆ, ಹೆಂಗೆ ತೋರಿಸ್ತೀನಿ ನಿಮಗೆ. ಆಲ್ರೆಡಿ 20 rupees ಇನ್ಕಮ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಪಾಸಿಬಲ್ ವೇಲಿ ಮನಿನ ಸ್ಪೆಂಡ್ ಮಾಡ್ಬೋದು ಅಂತೇಳಿ ರೆಪ್ರೆಸೆಂಟ್ ಮಾಡಿದೆ. ಇದರಲ್ಲಿ ನೋಡಿ, ಈ ಕಾಂಬಿನೇಷನಲ್ಲಿ ಎಂಟೈರ್ ಇನ್ಕಮ್ನ ಸ್ಪೆಂಡ್ ಮಾಡಿ ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು. ಜೆ ಕಾಂಬಿನೇಷನಲ್ಲಿ ಎಂಟೈರ್ ಇನ್ಕಮ್ 20 rupees ಇನ್ಕಮ್ನ ಸ್ಪೆಂಡ್ ಮಾಡಿ ಬನಾನಾ ಪರ್ಚೇಸ್ ಮಾಡ್ಬೋದು. ಇನ್ ದ ಕಾಂಬಿನೇಷನ್ FGHI ಏನು ಮಾಡುತ್ತೆ, ಈ ಕಾಂಬಿನೇಷನ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎರಡು ಕೂಡ ಯಾವುದಿದು ಆ್ಯಪಲ್ ಮತ್ತು ಬನಾನಾದು ಎರಡು ಕೂಡ ಮಿಕ್ಸಲ್ಲಿ
ಪರ್ಚೇಸ್ ಮಾಡ್ಬೋದು ಅಂತೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಸೇಮ್ ಟೇಬಲ್ ಏನು ಹೇಳುತ್ತೆ, ಡಯಾಗ್ರಾಮ್ ಕೂಡ ಅದೇ ಕತೆ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 4 marks, 2 marks as well as the 6 marks. Okay, so in the today class we discuss about what do you mean by budget line and what do you mean by budget set. So budget line, it is a graphical representation of all possible combination of two goods which can be purchased with given income and given level of prices. Consumer purchase depends on ಕನ್ಸ್ಯೂಮರ್ಸ್ ಇನ್ಕಮ್ ಆ್ಯಂಡ್ ಪ್ರೈಸಸ್ ಆಫ್ ಟು ಕಮಾಡಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಜೆಟ್ ಲೈನ್ ಒಂದು ಅಸಂಪ್ಷನ್ ಮೇಲೆ ಬೇಸ್ ಆಗಿದೆ. ಏನು ಅಸಂಪ್ಷನ್ ಅಂತ ಹೇಳಿದ್ರೆ ಟು ಕಮಾಡಿಟೀಸ್ನ ಮಾತ್ರ ಒಬ್ಬ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ಅಸಂಪ್ಷನ್ ಮಾಡ್ಕೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಜೆಟ್ ಲೈನ್ ಆದಮೇಲೆ ಬಜೆಟ್ ಸೆಟ್ ಎಕ್ಸ್ಪ್ಲೇನ್ ಮಾಡಿದೆ. ಬಜೆಟ್ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ ಇನ್ ಎ ಮಾರ್ಕೆಟ್ ವಿತ್ ಗಿವನ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸಲ್ಲಿ. ಸೊ ಬಜೆಟ್ ಕಲೆಕ್ಷನ್ ಆಫ್ ಬಂಡಲ್ಸ್, ಯಾವ್ಯಾವ ಕಲೆಕ್ಷನ್ ಆಫ್ ಬಂಡಲ್ಸ್ ಇದೆ ಅಂತೇಳಿ ಟೇಬಲ್ ರೆಪ್ರೆಸೆಂಟ್ ಮಾಡಿ, ಈ ಟೇಬಲ್ನ ಯೂಸ್ ಮಾಡಿಕೊಂಡು ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡಿದೆ. ಸೊ ಬಜೆಟ್ ಲೈನ್ ಅನ್ನೋದು ಒಂದು ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಪ್ರೈಸ್ ಲೈನ್ ಆಗಿದೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, 6 marks. ಸೊ ನೋಟ್ ಇಟ್ ಡೌನ್ ಕೇರ್ಫುಲಿ. ಥ್ಯಾಂಕ್ ಯು.